ಪಂಚಾಯಿತಿಯಲ್ಲಿ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಾಡಿರ್ತಕ್ಕಂಥ ಕಾಮಗಾರಿಗಳು ಮತ್ತು 15ನೇ ಹಣಕಾಸು ಯೋಜನೆ ಅಡಿ ಅನುಷ್ಠಾನ ಮಾಡಿರ್ತಕ್ಕಂಥ ಕಾಮಗಾರಿಗಳ ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯ ಕಾಮಗಾರಿಗಳು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಸಾಮಾಜಿಕ ಪರಿಶೋಧನೆ ಕೈಗೊಳ್ಳುವುದಕ್ಕೆ ಈ ದಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಸಭೆಗೆ ನಾಡಗೀತೆಯ ಮುಖೇನ ನಾವು ಚಾಲನೆ ಕೊಡಬೇಕಾಗಿದೆ. ತಾವೆಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆಗೆ ಆ ಕಡೆ ಮುಂದೆ ಆ ಕಡೆ ಎಲ್ಲ ಜಾಗಿದ್ರೆ ಆ ಕಡೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಆ ಕಡೆ ಸೈಡ್ ಈ ಕಡೆ ಗಿರಿರಾಜ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಗಣೇಶ್ ಅವರು ಅವರಿಗೆ ಸ್ವಾಗತ ಕೋರುತ್ತೇನೆ. ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿ ಆಗಿರ್ತಕ್ಕಂತಹ ರಂಗರಾಜನ್ ಅವರು ಮತ್ತು ಚಂದ್ರವತಿ ಮೇಡಮ್ ಉಪಸ್ಥಿತರಿದ್ದಾರೆ. ಸ್ವಾಗತ ಕೋರುತ್ತೇನೆ. ಸಾಮಾಜಿಕ ಪರಿಶೋಧನಾ ಒಂದು ಗ್ರಾಮ ಸಭೆಯ ತಾಲೂಕಿನ ವ್ಯವಸ್ಥಾಪಕರಾಗಿರ್ತಕ್ಕಂತಹ ನಾಗೇಶ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಕೋರುತ್ತೇನೆ. ಸಾಮಾಜಿಕ ಪರಿಶೋಧನೆ ಪಾಲ್ಗೊಳ್ಳಲಿಕ್ಕೆ ಕಳೆದ 3 ವಾರದಿಂದ ಸಾಮಾಜಿಕ ಪರಿಶೋಧನಾ ತಂಡದ ನೇತೃತ್ವವನ್ನು ವಹಿಸಿ ನಡೆಸಿಕೊಟ್ಟಿರ್ತಕ್ಕಂಥ ಯೋಗಪ್ಪ ಮತ್ತು ಅವರ ತಂಡದವರಿಗೆ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ. ಈ ಒಂದು ಗ್ರಾಮ ಸಭೆಗೆ ನಮ್ಮ ನಡುಗೂರಿನ ಒಕ್ಕೂಟದ ಮಹಿಳೆಯರು ಹಾಗೂ ನಡುಗೂರಿನ ಸಮಸ್ತ ಗ್ರಾಮಸ್ಥರು ಆಗಮಿಸುತ್ತಿದ್ದೇವೆ. ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಲಿ ಪದಾಧಿಕಾರಿಗಳಾಗಿರ್ತಕ್ಕಂಥ ನಾಗಮಣಿ ಮೇಡಮ್ ಅವರು ಉಪಸ್ಥಿತ ಅವರಿಗೆ ಸ್ವಾಗತ ಕೋರ್ತೇನೆ. ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸವನ್ನು ನಿರ್ವಹಿಸಿ ಇರ್ತಕ್ಕಂತಹ ಟಿಎ ಅವರು ಸುನೀಲ್ ಅವರು ಉಪಸ್ಥಿತರು ಅವರಿಗೆ ಸ್ವಾಗತ ಕೋರ್ತೇನೆ. ನಮ್ಮ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತ ಕೋರ್ತಾ ಈ ಒಂದು ಸಭೆಯನ್ನ ನೆರವೇರಿಸಿಕೊಡಬೇಕಾಗಿ ಮತ್ತು ಪ್ರಾಸ್ತಾವಿಕವಾಗಿ ಈ ಸಭೆಯ ಕುರಿತಾಗಿ ಮಾತನಾಡಬೇಕಾಗಿ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ ನಾಗೇಶ್ ಕೆವಿ ಅವರನ್ನ ಕೋರ್ತೇನೆ.
ಕೇಂದ್ರ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ನಾವು ಈ ದಿನ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಎಲ್ಲ ಮಾಜಿ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರು, ನಂಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯೆಲ್ಲ ಗ್ರಾಮಸ್ಥರು, ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಸಾಲಿನಲ್ಲಿ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಪ್ರಕ್ರಿಯೆ 2024ರಿಂದ 31/3/2025 ಅವಧಿಯಲ್ಲಿ ಕಾಮಗಾರಿಗಳು, ಹಾಗೆ ಗೃಹಿಣಿ ಹಣಕಾಸು ಯೋಜನೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಗಳಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಕಳೆದ ವರ್ಷದ ಕಾಮಗಾರಿಗಳು, ಹಾಗೆ ತಾಲೂಕು ಜಿಲ್ಲಾ ಪಂಚಾಯತಿಯಿಂದ ಅನುಷ್ಠಾನ ಆಗಿರ್ತಕ್ಕಂಥ ರಾಜ್ಯ ಹಣಕಾಸು ಆಯೋಗದ ಕಾಮಗಾರಿಗಳು, ರಾಜ್ಯ ಹಣಕಾಸು ಆಯೋಗದ ಕಾಮಗಾರಿಗಳು 2021ರಿಂದ 24-25ವರೆಗೆ ಆಗಿರ್ತಕ್ಕಂಥ ಕಾಮಗಾರಿಗಳನ್ನ ಇಂದು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಮಾಜಿಕ ಪರಿಸರದಲ್ಲಿ ಸಮಾಜದ ಪಕ್ಷದಲ್ಲಿ ಈ ಎಲ್ಲ ಯೋಜನೆಗಳಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಹಾಗೆ ಬರ್ತಿರ್ತಕ್ಕಂಥ ವೆಚ್ಚಗಳ ಬಗ್ಗೆ ಸಾರ್ವಜನಿಕವಾಗಿ ಎಲ್ಲ ಕಾಮಗಾರಿಗಳ ವಿವರಗಳನ್ನ ಆಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳಿಸೋದ್ರ ಮುಖಾಂತರ ಸಾರ್ವಜನಿಕವಾಗಿ ಚರ್ಚೆಯನ್ನು ನಡೆಸಿ ಪಾರದರ್ಶಕವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಪ್ರತಿ ವರ್ಷದಲ್ಲಿ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ವರ್ಷಕ್ಕೆ ಒಂದ್ಸಾರಿ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ನಾವು ಕೆಲವೊಂದು ಹಂತಗಳನ್ನ ಅನುಸರಿಸಿ ನಾವು ಸಾಮಾಜಿಕ ಪರಿಶೋಧನೆ ನಡೆಸಬೇಕಾಗುತ್ತೆ. ಮೊದಲನೇದಾಗಿ ಕಾಮಗಾರಿಗಳ ಕಡತಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಏನು ಅನುಷ್ಠಾನ ಇಲಾಖೆಯಿಂದ ಯಾವುದೇ ಒಂದು ಯೋಜನೆಯ ಕಾಮಗಾರಿಗಳ ಅನುಷ್ಠಾನ ಮಾಡಬೇಕಾದ್ರೆ ಏನೆಲ್ಲ ದಾಖಲಾತಿಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ, ಆ ನಿರ್ವಹಣೆ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಮೊದಲನೇದಾಗಿ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಏನು NDNRE ಯೋಜನೆಗೆ ಕುಶಲ ಕೆಲಸವನ್ನು ನಿರ್ವಹಿಸುತ್ತಾರೆ ಅವರ ಮನೆಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು, ಅವರು ಕಾರ್ಡ್ಗಳನ್ನು ಪರಿಶೀಲನೆಗೆ ಒಳಪಡಿಸ್ತಕ್ಕಂಥದ್ದು, ಹಾಗೆ ಕೆಲಸ ನಿರ್ವಹಿಸುವ ಬಗ್ಗೆ ಅವರಿಂದ ಮಾಹಿತಿಯನ್ನು ಸಿಗುತ್ತೆ. ಹಾಗೆ ಕಾಮಗಾರಿಗಳ ಸ್ಥಳವನ್ನು ಭೇಟಿ ಮಾಡ್ತಕ್ಕಂಥದ್ದಲ್ಲಿ ಕಾಮಗಾರಿ ನಡೆದಿರುವ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು. ಅಂತಿಮವಾಗಿ ಈ 3 ಹಂತದಲ್ಲಿ ಏನು ಪರಿಶೀಲನೆಯನ್ನು ಮಾಡಿದಾಗ ನಮಗೆ ಎಲ್ಲ ಅಂಶಗಳು ಕಂಡುಬಂದಿರುತ್ತೆ, ಉತ್ತಮ ಅಂಶಗಳು ಅಥವಾ ಲೋಪದೋಷಗಳು ಎಲ್ಲ ಅಂಶಗಳನ್ನು ವರದಿಯನ್ನು ಮಾಡಬೇಕು. ಆ ಗ್ರಾಮ ಸಮಿತಿ ಮುಂದೆ ವರದಿಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಪ್ರತಿವೇತದ ವಿವರಗಳನ್ನು ಚರ್ಚೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಕಳೆದ 5-6 ದಿನಗಳಿಂದ ಎಲ್ಲ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ನಮ್ಮ ಮುಂದೆ ಇಡ್ತೀವಿ. ಹಾಗೆ ಎಲ್ಲ ಕಾಮಗಾರಿಗಳಾಗಿರ್ತಕ್ಕಂಥ ವೆಚ್ಚದ ವಿವರಗಳನ್ನ ತಿಳಿಸ್ತೀವಿ. ಯಾವುದೇ ಕಾಮಗಾರಿಗಳ ಬಗ್ಗೆ ನಿಮಗೆ ಅನುಮಾನಗಳಿದ್ರೆ ಅಥವಾ ಆಕ್ಷೇಪಗಳಿದ್ರೆ ನಾವು ಇಲ್ಲಿ ಅದನ್ನು ತಿಳಿಸ್ಬೋದು. ಹಾಗೆ ಈ ದಿನದ ಒಂದು ವಿಶೇಷತೆ ಅಂದರೆ ಈ ದಿನ ಎಲ್ಲ ಕಟ್ಟಡಗಳು ಕೂಡ ಸಾರ್ವಜನಿಕರಿಗೆ ಮುಕ್ತವಾಗಿ ನೀಡಲಿಕ್ಕೆ ನಮಗೆ ಅವಕಾಶ ಇದೆ. ನಾವು ಕೂಡ ನೋಡಿ ಹೇಳ್ತೀವಿ. ಒಂದು ವೇಳೆ ನೀವು ಕೂಡ ಕಡತವನ್ನು ನೋಡೋದಾದ್ರೆ ನಿಮಗೂ ಕೂಡ ಕಡತಗಳನ್ನ ನೀಡಲಿಕ್ಕೆ ಇವತ್ತಿನ ಅವಕಾಶ ಇದೆ. ಹಾಗಾಗಿ ತಾಲೂಕು ಪಂಚಾಯತಿಯಿಂದ, ಗ್ರಾಮ ಪಂಚಾಯತಿಯಿಂದ ಮತ್ತೆ ಅನುಷ್ಠಾನ ಇಲಾಖೆಗಳಿಂದ ಆಗಿರ್ತಕ್ಕಂಥ ಎಲ್ಲ ನಾವು ಕೂಡ ಅವಕಾಶ ಇದೆ, ಮಾಡಬಹುದು. ಹಾಗೆ ಕಳೆದ ಸಾಲಿನಲ್ಲಿ ಏನು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಏನೆಲ್ಲ ನ್ಯೂನತೆಗಳು ಕಂಡುಬಂದಿತ್ತು ಅದನ್ನ ಏನು ಸರಿಪಡಿಸಿಕೊಂಡಿದ್ದಾರೆ, ಅದರ ಅನುಕೂಲನ ವರದಿಯನ್ನು ಕೂಡ ಈಗ ನೀಡ್ತಾರೆ. ಅದರ ಬಗ್ಗೆನೂ ಕೂಡ ತಾವು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಕಾಮಗಾರಿಗಳನ್ನ ಓದಿದ ನಂತರ ಒಂದೊಂದು ಕಾಮಗಾರಿಯಾಗಿ ನಿಮ್ಮ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಿಮಗೆ ತಾತ್ಕಾಲಿಕವಾಗಿ ಮಾತಾಡಲಿಕ್ಕೆ ಅವಕಾಶ ವಾಸ್ತವಿಕವಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಯಾವ ರೀತಿ ನಡೆಯುತ್ತಾರೆ ನಾಗೇಶ್ ಗಿರಿ ತಾಲೂಕಿನ ಕಾರ್ಯಕ್ರಮ ವ್ಯವಸ್ಥಾಪಕರಿಗೆ ಧನ್ಯವಾದಗಳು ಅರ್ಪಿಸಿದ್ದೇನೆ. ಅನುದಾನ ವರದಿ ಮಂಡನೆ ಮಾಡಲಿಕ್ಕೆ ಸಾಮಾಜಿಕ ಕೆಲವು ಕಾಮಗಾರಿಗಳಿಗೆ ನಾಮಫಲ ಕಾಲುವೆಗಳು ಆಕ್ಷೇಪಣೆ ಸಲ್ಲಿಸುತ್ತೇವೆ. ನಾವು ಅನೇಕ ಕಾಮಗಾರಿಗಳಿಗೆ 9 ಮಾನವ ದಿನಗಳನ್ನು ಕೊಡ್ತೀವಿ. ಅದರಲ್ಲಿ ಎಸ್ಟಿಮೇಟಲ್ಲಿ ಯಾವುದೇ ರೀತಿಯ ಫಲಕಕ್ಕೆ ಹಣ ಇರುವುದಿಲ್ಲ. ಅದರಿಂದ ಅವರಿಗೆ ಸ್ಟಿಕ್ಕರ್ ಆಗಿರ್ತಕ್ಕಂಥ ಒಂದು ಸ್ಟಿಕ್ಕರ್ ಫ್ಲೆಕ್ಸನ್ನು ಮಾಡಿ ಹಾಕಿ ಹೇಳ್ತೀವಿ. ಅದರಿಂದ ಕೆಲವೆಲ್ಲ ಹಾಕಿದ್ದಾರೆ.
ಅಂತ ಕಾಮಗಾರಿಗಳು ಯಾವಂದರೆ ಮುಳುಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಗಿನಕೋಮ್ ಮುತ್ತು ಡ್ರೈವನು, ಮಲ್ಲೇಶ್ವರ ಗ್ರಾಮದ ವನಿತಾ MM ಕೋಮ್ ರಮೇಶ, ನೋಂಬೂರು ಗ್ರಾಮದ ಶಾರದಮ್ಮ ಕೋಮ್ ನಾಗರಾಜ, ಸಿರಿಗಾರ್ ಗ್ರಾಮದ ಗಿರಿಜಮ್ಮ ಕೋಮ್ ಶಂಕರಪ್ಪ, ಸಿರಿಗಾರ್ ಗ್ರಾಮದ ರುಕ್ಮಿಣಿ ಕೋಮ್ ಬಸವ ರಾಮಣ್ಣ, ಮಲ್ಲೇಶ್ವರ ಗ್ರಾಮದ ರಾಜು MG ಬಿನ್ ಗೋವಿಂದ, ಸಿರಿಗಾರ್ ಗ್ರಾಮದ SR ಜಾನಕಿ ಕೋಮ್ ರಾಮಕೃಷ್ಣ, ಕಂಚ ಗ್ರಾಮದ ನಾಗರತ್ನ ಕೋಮ್ ಪರಿಚಿತ, ಸಿರಿಗಾರ್ ಗ್ರಾಮದ ವಿಶಾಲಾಕ್ಷಿ ಕೋಮ್ ಹೂವಪ್ಪ, ಮಲ್ಲೇಶ್ವರ ಗ್ರಾಮದ VN ದಿನೇಶ. ಇಷ್ಟು ಜನ ಮನೆ ಫಲಾನುಭವಿಗಳಿಗೆ ಕಾಮಗಾರಿಗಳ ನಾಮಫಲಕ ಅಳವಡಿಸಿದ್ದರಿಂದ ಆಕ್ಷೇಪಣೆ ಸಲ್ಲಿಸುತ್ತಾರೆ. ಇದಕ್ಕೆ ನಾವು ನಾಮಫಲಕ ಅಳವಡಿಸಿ ಅವರು ಈಗ ಗ್ರಾಮ ಪಂಚಾಯತಿ ಅಡಪ್ ಸಮಿತಿಯಲ್ಲಿ ವರದಿ ನೀಡ್ತೇವೆ. MGNRGA ಯೋಜನೆಯಡಿ ದಿನಾಂಕ 1/4/24ರಿಂದ 31/3/2025ರವರೆಗೆ 24-25ನೇ ಸಾಲಿನಲ್ಲಿ 15 ಹಣಕಾಸು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಅನುಷ್ಠಾನಗೊಳಿಸಲಾದ ಕಾಮಗಾರಿಗಳ ವಿವರವನ್ನ ಸಭೆಗೆ ನಾನೇ ಮಂಡನೆ ಮಾಡ್ತೀನಿ. ಒಂದು 4/2024ರಿಂದ 31/3/2025ರವರೆಗೆ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನಗೊಂಡ ಕಾಮಗಾರಿಗಳ ಖರ್ಚಿನ ವಿವರ ಗ್ರಾಮ ಪಂಚಾಯತ್ ಅನುಷ್ಠಾನ ಆಗಿರುವಂತದ್ದು. ಇದು ಮಲ್ಲೇಶ್ವರ ಗ್ರಾಮದ ಬೊಂಬಳಗೆ ಗೌರಿಹೊಳೆಯಿಂದ ಬೊಂಬಳಗೆ ಪಿಕಪ್ವರೆಗೆ ಸಾರ್ವಜನಿಕ ಫೀಡರ್ ಕಾಲುವೆ ನಿರ್ಮಾಣ ಕಾಮಗಾರಿ ಕೂಲಿ ಸಾಮಗ್ರಿ ಒಟ್ಟು 33,504. ಒಟ್ಟಾರೆ ಈ ಕಾಮಗಾರಿಗೆ ಭರಿಸಿರ್ತಕ್ಕಂಥ 90,705. ಸಿರಿಗಾರ ರಾಮನಾಯಕರ ಜಮೀನಿನ ಮೇಲ್ಭಾಗದಿಂದ ನೋಡಬಹುದು ಹರಡಿ ಹಡಲವರೆಗೆ ನೀರು ಕಾಲುವೆ ಕಾಮಗಾರಿ 16,403 ರೂಪಾಯಿ ಈ ವರ್ಷದಲ್ಲಿ ಪಾವತಿಯಾಗಿರುವುದು. ಒಟ್ಟಾರೆಯಾಗಿ 47,490. ನೋಡಬಹುದು ಗ್ರಾಮದ ಮುಗಿನಕೋಮ್ ಅಬ್ದುಲ್ ರೆಹಮಾನ್ ಇವರ ಬಸವ ಮನೆ ಕಾಮಗಾರಿ 6,972 ಈ ವರ್ಷ ಕೊಟ್ಟಿರುತ್ತದೆ. ಒಟ್ಟಾರೆಯಾಗಿ 22,410. ನಂದಿಗೋಡು ಗ್ರಾಮದ ಮುದ್ದಪ್ಪ KR ಬ್ರಾಹ್ಮಣಗೌಡ ಮೇಲಿನ ಗರ್ಭಡಿ ಜನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 56,074 ರೂಪಾಯಿ ಪಾವತಿ. ಶೃಂಗಾರ ಗ್ರಾಮದ ಸವಿತಾ ಕೋಮ್ ಯೋಗೇಂದ್ರ ಇವರ PMEA ಮನೆ ಕಾಮಗಾರಿ 9,772 ಈ ವರ್ಷ. ಒಟ್ಟಾರೆಯಾಗಿ 33,300 ರೂಪಾಯಿ. ಗ್ರಾಮದ ಯಶೋಧ ಕೋಮ್ ಮಂಜುನಾಥ ಇವರ PMEA ಮನೆ ಕಾಮಗಾರಿ 9,772. ಮಲ್ಲೇಶ್ವರ ಗ್ರಾಮದ ಇಂದುಮತಿ PS ಕೋಮ್ ಈಶ್ವರ ಇವರ PMAYG ಮನೆ ಕಾಮಗಾರಿ 9,772. ಒಟ್ಟಾರೆ 33,300. ಗಣಕ ಗ್ರಾಮದ ಪದ್ದಮ್ಮ ಕೋಮ್ ನಂದಿ ಪೂಜಾರಿ ಇವರ ಬಸವ ವಸತಿ ಮನೆ ಕಾಮಗಾರಿ 18,960. ಒಟ್ಟಾರೆಯಾಗಿ 28,410. ನೊಣಗೂರು ಗ್ರಾಮದ HB ರಮ್ಲತ್ ಕೋಮ್ ಅಬ್ದುಲ್ ರಜಾಕ್ ಬಸವ ವಸತಿ ಯೋಜನೆ ಮನೆ ಕಾಮಗಾರಿ 11,742. ಒಟ್ಟಾರೆಯಾಗಿ 31,410. ಗಣಕ ಗ್ರಾಮದ ವೀಣಾ ಕೋಮ್ ಸುರೇಶ ಬಸವ ವಸತಿ ಯೋಜನೆ ಮನೆ ಕಾಮಗಾರಿ 11,742. ಒಟ್ಟಾರೆಯಾಗಿ 31,410. ಗಣಕ ಗ್ರಾಮದ ಗೋಪಾಲ MG ಬಿನ್ ಗೋವಿಂದಗೌಡ ಬಿಕ್ಕಡಿ ಇವರ ಜಮೀನಿನಲ್ಲಿ ಕೃಷಿ ಬಾವಿ 1,04,568 ರೂಪಾಯಿ. ಒಟ್ಟಾರೆಯಾಗಿ 1,19,736 ರೂಪಾಯಿ. ಶೃಂಗಾರ ಗ್ರಾಮದ ಕುಮುದಾ ಕೋಮ್ ದಿನೇಶ ಇವರ PMAYG ಮನೆ ಕಾಮಗಾರಿ 12,008 ರೂಪಾಯಿ. ಒಟ್ಟಾರೆಯಾಗಿ 31,410 ರೂಪಾಯಿ. ನಂದಿಗೋಡು ಗ್ರಾಮದ ಭುವನೇಶ್ವರಿ M ಕೋಮ್ ಶೇಖರಪ್ಪ ಇವರ PMAYG ಮನೆ ಕಾಮಗಾರಿ 12,008 ರೂಪಾಯಿ. ಒಟ್ಟಾರೆಯಾಗಿ 31,410 ರೂಪಾಯಿ. ಮಲ್ಲೇಶ್ವರ ಗ್ರಾಮದ ಚೀರು ಕೋಮ್ ಈರಾ ಇವರ PMAYG ಮನೆ ಕಾಮಗಾರಿ 19,592. ಒಟ್ಟಾರೆಯಾಗಿ 33,300. ಮಲ್ಲೇಶ್ವರ ಗ್ರಾಮದ ಗೀತಾ ಕೋಮ್ ವಸಂತ ಇವರ PMAYG ಮನೆ ಕಾಮಗಾರಿ 12,008 ರೂಪಾಯಿ. ಒಟ್ಟಾರೆಯಾಗಿ 33,300 ರೂಪಾಯಿ. ಶೃಂಗಾರ ಗ್ರಾಮದ ಘನತ್ಯಾಜ್ಯ ವಿಲೇವಾರಿ ಜಾಗದ ಸುತ್ತ ಟ್ರಂಚ್ ನಿರ್ಮಾಣ ಕಾಮಗಾರಿ 99,465. ನಂದಿಗೋಡು ಗ್ರಾಮದ ಕೋದೂರು ಮುಖ್ಯ ರಸ್ತೆಯಿಂದ ತೊರ್ಲಿಯವರೆಗೆ ಸಾರ್ವಜನಿಕ ರಸ್ತೆ ಕಾಮಗಾರಿ 10,470. 28,600. ಒಟ್ಟಾರೆಯಾಗಿ ಶಿರ್ಗಾರ ಮುಖ್ಯ ರಸ್ತೆಯಿಂದ ಶಿರ್ಗಾರ ಘನತ್ಯಾಜ್ಯ ವಿಲೇವಾರಿ ಹರಡಿ ರಸ್ತೆ ನಿರ್ಮಾಣ ಕಾಮಗಾರಿ 53,746. ಒಟ್ಟಾರೆಯಾಗಿ 53,746. ಮಲ್ಲೇಶ್ವರ ಗ್ರಾಮದ ಕೆರೆ ಸ್ಥಳದ ಕೆರೆಯ ಉತ್ತರ ಭಾಗದಲ್ಲಿ ಹೂಳು ತೆಗೆಯುವುದು 59,330. ಒಟ್ಟಾರೆಯಾಗಿ 1,18,868. ಶಿರ್ಗಾರ ಗ್ರಾಮದ ಕಂಚುಗಾರನ ಸಾರ್ವಜನಿಕ ಕೆರೆಯ ಹೂಳು ತೆಗೆಯುವುದು ಪೂರ್ವ ದಿಕ್ಕಿನಲ್ಲಿ 2,32,434. ಒಟ್ಟಾರೆಯಾಗಿ 2,89,207. ಶಿರ್ಗಾರ ಗ್ರಾಮದ ಸರ್ವೆ ನಂಬರ್ 15ರ ಹೊಸ ಕೆರೆ ಅಭಿವೃದ್ಧಿ ಕಾಮಗಾರಿ 1,23,197. ಒಟ್ಟಾರೆಯಾಗಿ 2,74,245. ದಿನಾಂಕ 1/4/2024ರಿಂದ 31/3/2025ರವರೆಗೆ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನಗೊಂಡ ತೋಟಗಾರಿಕೆ ಇಲಾಖೆಯ ಕಾಮಗಾರಿಗಳ ಖರ್ಚಿನ ವಿವರ. ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನ ಆಗಿರುವಂತದ್ದು. ನೊಣಗೂರು ಗ್ರಾಮದ ದಿವಾಕರ KD ಬಿನ್ ಮುಗಪ್ಪಗೌಡ ಸರ್ವೆ ನಂಬರ್ 83ರಲ್ಲಿ
60 ಗುಂಟೆ ಕ್ಷೇತ್ರದ ಅಗಲ 55,430. ಮಲ್ಲೇಶ್ವರ ನೇಮರಾಜ ಇವರ ಜಮೀನಿನಲ್ಲಿ ಹೊಸ ತೋಟ ನಿರ್ಮಾಣ ಕಾಮಗಾರಿ 40,486. ನಂದಿಗೋಡು ಗ್ರಾಮದ ಜ್ಞಾನೇಂದ್ರ ಬಿನ್ ರಾಮಾಯಗೌಡ ಇವರ ಜಮೀನಿನಲ್ಲಿ ಹೊಸ ತೋಟ ನಿರ್ಮಾಣ ಕಾಮಗಾರಿ 32,206. ಸಿರಿಗಾರ ಗ್ರಾಮದ ಜಟನಾಯಕ ಬಿನ್ ಧರ್ಮನಾಯಕ ಇವರ ಜಮೀನಿನಲ್ಲಿ ಹೊಸ ತೋಟ ನಿರ್ಮಾಣ ಕಾಮಗಾರಿ 5,520. ಒಟ್ಟಾರೆ 26,230. ನಮ್ಮ ಇಂದಿನ ಗ್ರಾಮಸಭೆಗೆ ಸ್ಥಳೀಯ ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕರಾದಂತಹ ಶ್ಯಾಮ್ ಕಿಶೋರ್ ಅವರು ಆಗಮಿಸಿದ ಸ್ವಾಗತ ಸಿರಿಗಾರ ಗ್ರಾಮದ ಜಟ್ಟನಾಯಕ ಬಿನ್ ಧರ್ಮನಾಯಕ ಇವರ ಜಮೀನಿನಲ್ಲಿ ಹೊಸ ತೋಟ ನಿರ್ಮಾಣ ಕಾಮಗಾರಿ 5,520. ಒಟ್ಟಾರೆ 26,233. ಸಿರಿಗಾರ ಗ್ರಾಮದ ಅಪ್ಪು ಪೂಜಾರಿ ಬಿನ್ ಹಿರಿಯ ಪೂಜಾರಿ ಇವರ ಜಮೀನಿನಲ್ಲಿ ಹೊಸ ತೋಟ ನಿರ್ಮಾಣ ಕಾಮಗಾರಿ 11,860. ಒಟ್ಟಾರೆ 63,980. ವೀರಪ್ಪ ಬಿನ್ ಬಿಲ್ಶೆಟ್ಟಿ ನಂದಿಗೋಡು ಇವರ ಜಮೀನಿನಲ್ಲಿ ಹೊಸ ತೋಟ ನಿರ್ಮಾಣ ಕಾಮಗಾರಿ 6,700. ಒಟ್ಟಾರೆ 31,664. ದಿನಾಂಕ 1/4/2024ರಿಂದ 31/3/2022 ಸಾಮಾಜಿಕ ಅರಣ್ಯ ಇಲಾಖೆ ಯೋಜನೆಯ ಕಾಮಗಾರಿಗಳು ಸೋಷಿಯಲ್ ಫಾರೆಸ್ಟ್ರಿ ಅನುಷ್ಠಾನ ಆಗಿರುವಂತದ್ದು. ಸಿರಿಗಾರ ಗ್ರಾಮದ ಸರ್ವೆ ನಂಬರ್ 15ರ ಅರಣ್ಯ ಜಾಗದಲ್ಲಿ ಇಂಗುಗುಂಡಿ ನಿರ್ಮಾಣ ಕಾಮಗಾರಿ 89,693 ರೂಪಾಯಿ. ಒಟ್ಟಾರೆ 89,693 ರೂಪಾಯಿ. ಸಿರಿಗಾರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅರಣ್ಯ ಪ್ರದೇಶದಲ್ಲಿ ಇಂಗುಗುಂಡಿ ನಿರ್ಮಾಣ ಕಾಮಗಾರಿ 91,438 ರೂಪಾಯಿ. ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರ. ಸಿರಿಗಾರ ಗ್ರಾಮದ ಅಂಬಿಕೇಶ್ವರ ಬಾಜಾ ಕಾಲೋನಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ 53,653 ರೂಪಾಯಿ. ಸಿರಿಗಾರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಂಭಾಗ ಮೇಲಿನಕೊಪ್ಪ ಜಮೀನಿಗೆ ಹೋಗುವ ರಸ್ತೆಯಲ್ಲಿ ಜನರ ಸಮೀಪ ಸಾರ್ವಜನಿಕ ರಸ್ತೆಗೆ ಪೈಪ್ ಅಳವಡಿಕೆ 19,150. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೋಡಬಹುದು ಅಂಗವಿಕಲ ಸ್ನೇಹಿ ರ್ಯಾಂಪ್ ಮತ್ತು ನೆರೆಹಾಸು ನಿರ್ಮಾಣ 97,525. ಮಣಕೂರು ಹುಡುಗಿ ಹೋಗುವ ಕಾಂಕ್ರೀಟ್ ರಸ್ತೆ ಪಕ್ಕದಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿ 19,127. ಹಣಗೊಪ್ಪ ಸುಶೀಲಾ ನಾಗಪ್ಪ ಇತರರ ಮನೆ ಮುಂಭಾಗ ಸಾರ್ವಜನಿಕ ರಸ್ತೆಗೆ ಬಾಸ್ ಚರಂಡಿ ನಿರ್ಮಾಣ 53,133. ಕರಡನಹಳ್ಳಿ ಚಂದ್ರಪ್ಪ ಟೀಕಪ್ಪ ಶ್ರೀಕೀಶ್ವರ್ ಮತ್ತು ಇತರರ ಜಮೀನಿನ ಪಕ್ಕ ಹೊಳೆಯವರೆಗೂ ರಸ್ತೆ ನಿರ್ಮಾಣ ಕಾಮಗಾರಿ 35,720. ಜಲಜೀವನ್ ಮಿಷನ್ ಯೋಜನೆಯಡಿ ನರ್ಜರ್ ಮಿತ್ರ ಅವರಿಗೆ ತರಬೇತಿ ವೆಚ್ಚ 49,580. ಸಿರಿಗಾರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬಾಜಾ ಕಾಲೋನಿ ಮುಂಭಾಗ ರಸ್ತೆಗೆ ಬಾಕ್ಸ್ ಚರಂಡಿ ನಿರ್ಮಾಣ 79,652. ಮಲ್ಲೇಶ್ವರ ಗ್ರಾಮದ ಅರಬಳಿ ಸಾರ್ವಜನಿಕ ಕುಡಿಯುವ ನೀರಿನ ಸ್ಥಾವರದ ಮೋಟಾರ್ ರಿವೈಟಿಂಗ್ ಮಾಡುತ್ತದೆ ಮತ್ತು 28,806 ರೂಪಾಯಿ. ಸಿರಿಗಾರ ಶೃಂಗನಾಥೇಶ್ವರ ದೇವಸ್ಥಾನ ಹಿಂಭಾಗ ಸಾರ್ವಜನಿಕ ನೀರಿನ ಸ್ಥಾವರದ ಮೋಟಾರ್ ರಿವೈಟಿಂಗ್ ಮಾಡುತ್ತದೆ ಮತ್ತು 28,100. ನಂದಿಗೋಡು ಗ್ರಾಮದ ವೇದಾವತಿ ಮತ್ತು ಇತರರ ಜಮೀನಿನ ಬಳಿ ಕಾಲ್ಸಂಕದ ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿ 39,585. ಸಾಮಾಜಿಕ ಪರಿಶೋಧನೆ ಪಾವತಿ 2023-24 ಬಿಲ್ 20,000. ಕರ್ನಾಟಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ನೆರೆಹಾಸು ಅಳವಡಿಕೆ 97,444. ಸಾಮಾಜಿಕ ಪರಿಶೋಧನೆಗಾಗಿ ಪಾವತಿ 2024-25ನೇ ಸಾಲಿನ ರಫ್ತು 20,000 ರೂಪಾಯಿ. ಕುಡಿಯುವ ನೀರು ಸರಬರಾಜು ಸ್ಥಾವರಗಳ ವಿದ್ಯುತ್ ಶುಲ್ಕ ಮೆಸ್ಕಾಂಗೆ ಪಾವತಿ 58,301. ಕುಡಿಯುವ ನೀರು ಸರಬರಾಜು ಸ್ಥಾವರಗಳ ವಿದ್ಯುತ್ ಶುಲ್ಕ ಮೆಸ್ಕಾಂಗೆ ಪಾವತಿ 1,80,000. ಕುಡಿಯುವ ನೀರು ಸರಬರಾಜು ಸ್ಥಾವರಗಳ ವಿದ್ಯುತ್ ಶುಲ್ಕ ಮೆಸ್ಕಾಂಗೆ ಪಾವತಿ 3 ಲಕ್ಷ. ಸರ್ಕಾರಕ್ಕೆ ತೆರಿಗೆ ಪಾವತಿ 39,117. ಖರೀದಿ ಮತ್ತು ಅಳವಡಿಕೆಗಳು ಬೀದಿ ದೀಪಕ್ಕೆ ಸಂಬಂಧಿಸಿದ ವಿವಿಧ ಸಾಮಗ್ರಿಗಳ ಖರೀದಿ ಮತ್ತು 97,800 ರೂಪಾಯಿ. ಪೈಪ್ಲೈನ್ ಮತ್ತು ಕುಡಿಯುವ ನೀರಿನ ಸ್ಥಾವರಗಳ ದುರಸ್ತಿಗೆ ಸಂಬಂಧಿಸಿದ ವಿವಿಧ ಸಾಮಗ್ರಿಗಳು 99,500. ಮಲ್ಲೇಶ್ವರ ಗ್ರಾಮದ ಅಲುಬಡಿ ಸಾರ್ವಜನಿಕ ಕುಡಿಯುವ ನೀರಿನ ಸ್ಥಾವರಕ್ಕೆ ಹೊಸ ಮೋಟರ್ ಖರೀದಿ ಮಾಡಿದ ಮತ್ತು ರವಿ 47,999. ಮಣಕೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಡಿಯುವ ನೀರಿನ ಬೋರ್ವೆಲ್ಗೆ ಬೇಕಾದ ಪರಿಕರಗಳ ಬಾಪ್ತಿ ಮತ್ತು ಅಳವಡಿಕೆ ರವಿ 14,615 ರೂಪಾಯಿ. ತಾಲೂಕು ಪಂಚಾಯಿತಿ ರಾಜ್ಯ ಹಣಕಾಸು ಆಯೋಗದ ಅನುದಾನದ ಕಾಮಗಾರಿ 2020-21ರಿಂದ 24-25ನೇ ಸಾಲಿನವರೆಗೆ 20-21ನೇ ಸಾಲಿನಲ್ಲಿ ಒಣಗೂರು ಗ್ರಾಮ ಪಂಚಾಯಿತಿ ಖಂಡಕ ಮುಖ್ಯ ರಸ್ತೆಯಿಂದ ಅರಳಿತರ ಹಳ್ಳದ ಪಕ್ಕ ಸಾರ್ವಜನಿಕ ರಸ್ತೆಗೆ ಕಾಂಕ್ರೀಟ್ ವಾಲ್ ನಿರ್ಮಾಣ 2,54,259 ರೂಪಾಯಿ. 2020-21ನೇ ಸಾಲು ನೊಣಗೂರು ಗ್ರಾಮ ಪಂಚಾಯಿತಿ ಶಿರಿಗಾರ ಗ್ರಾಮದ ಹೊಡವಳ್ಳಿ ಚೌಡೇಶ್ವರಿ ದೇವಸ್ಥಾನದ ಹತ್ತಿರ ಸಾರ್ವಜನಿಕ ತೆರವುಗಾಗಿ 99,487. 2020-21ನೇ ಸಾಲು ನೊಣಗೂರು ಗ್ರಾಮ ಪಂಚಾಯಿತಿಯ ಮಲ್ಲೇಶ್ವರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ 99,717.
2021-22ನೇ ಸಾಲಿನ ನೊಣಬೂರು ಗ್ರಾಮ ಪಂಚಾಯತಿ ದಾಸನಗಟ್ಟೆ ಸಾರ್ವಜನಿಕ ಸೇವಾ ನಿರ್ಮಾಣದ ಅಭಿವೃದ್ಧಿ ಕಾಮಗಾರಿ 58,800 ರೂಪಾಯಿ. 2021-22 ನೊಣಬೂರು ಗ್ರಾಮ ಪಂಚಾಯತಿಯ ಶಿರ್ಗಾವಿ ಗ್ರಾಮದ ಸಾರ್ವಜನಿಕ ಕೊಳವೆ ಬಾವಿ ಕೊರೆಯಿಸುವುದು 1,07,076 ರೂಪಾಯಿ. 2021-22ನೇ ಸಾಲು ನೊಣಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಲ್ಲೇಶ್ವರ ಗ್ರಾಮದ ಬೊಮ್ಮಡಿಗೆ ಸಾರ್ವಜನಿಕ ಕೊಳವೆ ಬಾವಿ ನಿರ್ಮಾಣ ಕಾಮಗಾರಿ 91,932 ರೂಪಾಯಿ. 2021-22 ನೊಣಬೂರು ಗ್ರಾಮ ಪಂಚಾಯತಿ ಮಲ್ಲೇಶ್ವರ ಗ್ರಾಮದ ಮಲ್ಲೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ರಿಪೇರಿ 48,666 ರೂಪಾಯಿ. 2022-23ನೇ ಸಾಲಿನಲ್ಲಿ ನೊಣಬೂರು ಗ್ರಾಮ ಪಂಚಾಯತಿ ಶಿರ್ಗಾವಿ ಗ್ರಾಮದ ಸರ್ಕಾರದ ಹೊಸ ಕೆರೆ ಅಭಿವೃದ್ಧಿ 4,68,568 ರೂಪಾಯಿ. 2023-24ನೇ ಸಾಲ ನೊಣಬೂರು ಗ್ರಾಮ ಪಂಚಾಯತಿಯ ಮಲ್ಲೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಭಿವೃದ್ಧಿ ಕೊಠಡಿ ದುರಸ್ತಿ 99,166 ರೂಪಾಯಿ. 2023-24ನೇ ಸಾಲಿನ ನೊಣಬೂರು ಗ್ರಾಮ ಪಂಚಾಯತಿ ಡಿಜಿಟಲ್ ಗ್ರಂಥಾಲಯಕ್ಕೆ ಪೀಠೋಪಕರಣ ಖರೀದಿಗಾಗಿ 54,830 ರೂಪಾಯಿ. 23-24ನೇ ಸಾಲು ನೊಣಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಣಕಲ್ ಗ್ರಾಮದ ಅರಳೀಸರ ತೋಟದ ಮೇಲಿನ ಕೆರೆ ಅಭಿವೃದ್ಧಿ 4,69,595 ರೂಪಾಯಿ. 2024-25ನೇ ಸಾಲು ನೊಣಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಲ್ಲೇಶ್ವರ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ದುರಸ್ತಿ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿ 1,96,891 ರೂಪಾಯಿ. 2024-25ನೇ ಸಾಲು ನೊಣಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿರ್ಗಾರು ಅಂಗನವಾಡಿ ಕಬ್ಬಿಣದ ಮೇಲ್ಛಾವಣಿ ಹಾಗೂ ಹೊಸದಾಗಿ ಕಿಟಕಿ ಬಾಗಿಲುಗಳ ಅಳವಡಿಕೆ 2,98,211 ರೂಪಾಯಿ. 2020-21ನೇ ಸಾಲು ಹೆಚ್ಡಿ ಸುಜಯ ಮೂವಪ್ಪ ಮಲ್ಲೇಶ್ವರ ಗ್ರಾಮ ತ್ರಿಚಕ್ರ ವಾಹನ ನೀಡಿರುವುದು 91,000 ರೂಪಾಯಿ. 2022-23ನೇ ಸಾಲಿನ ನಾಗೇಶ್ ಎನ್ಕೆ ಕೃಷ್ಣಪ್ಪ ವೈಎನ್ ನೊಣಬೂರು ಗ್ರಾಮ ತ್ರಿಚಕ್ರ ವಾಹನ ನೀಡಿರುವುದು 1,06,850 ರೂಪಾಯಿ. ರಾಜ್ಯ ಹಣಕಾಸು ಆಯೋಗ ಎಸ್ಎಫ್ಸಿ 2021-2021ರಿಂದ 24-25ರವರೆಗೆ ಜಿಲ್ಲಾ ಪಂಚಾಯತಿ ಅನುಷ್ಠಾನ ಆಗಿರುವಂತದ್ದು. 2020-21ನೇ ಸಾಲಿನಲ್ಲಿ ಹೋಗಿಸಲದಿಂದ ಬಾಳೆಗದ್ದೆವರೆಗೆ ಹೋಗುವ ರಸ್ತೆ ಅಭಿವೃದ್ಧಿ 750 ಮೀಟರ್ 82,000 ರೂಪಾಯಿ. 23-24ನೇ ಸಾಲ ನೊಣಬೂರು ಸರ್ಕಾರಿ ಪ್ರೌಢಶಾಲೆಗೆ ಅಂಗವಿಕಲ ಸ್ನೇಹಿ ಶೌಚಾಲಯ ನಿರ್ಮಾಣ 2,98,000 ರೂಪಾಯಿ. ಕಾಮಗಾರಿಗಳು ಗ್ರಾಮ ಪಂಚಾಯತಿಯಿಂದ, ತೋಟಗಾರಿಕೆ ಇಲಾಖೆಯಿಂದ, ಸಾಮಾಜಿಕ ಅರಣ್ಯ ಇಲಾಖೆಯಿಂದ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಎಲ್ಲಾ ವಿಭಾಗಗಳಿಂದ ಅನುಷ್ಠಾನ ಆಗ್ತಕ್ಕಂಥ ವಿವರವನ್ನು ಸಭೆಗೆ ಮಂಡಿಸಿದ್ದೇನೆ. ಯಾವುದಾದ್ರೂ ಕಾಮಗಾರಿಗಳ ಬಗ್ಗೆ ಏನಾದರೂ ಗೊಂದಲ ಇದ್ದಲ್ಲಿ ಅಥವಾ ಕೊಡಿ. ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಮಸ್ಕಾರ. 2025-26ನೇ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನು ದಿನಾಂಕ 5/2/2026ರಿಂದ 10/2/2026ರವರೆಗೆ ನೊಣಬೂರು ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 1/4/2024ರಿಂದ 31/3/2025ರ ಅವಧಿಯಲ್ಲಿ ಅನುಷ್ಠಾನಗೊಂಡ NGNREGA ಹಾಗೂ 1ನೇ ಹಣಕಾಸು ಯೋಜನೆ ಹಾಗೂ ಇತರ ಇಲಾಖೆ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತ ಪರಿಶೀಲನೆ, ಕುಶಲ ಕೂಲಿಗಾರರ ಮನೆ ಭೇಟಿ ನಡೆಸಲಾಗಿರುತ್ತದೆ. ಇದರ ಜೊತೆಯಲ್ಲಿ 2020-21ರಿಂದ 2024-25ನೇ ಸಾಲಿನ ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಪರಿಶೀಲನೆ ನಡೆಸಲಾಗಿರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಂಡುಬಂದ ಉತ್ತಮ ಅಂಶಗಳು ಮತ್ತು ಲೋಪದೋಷಗಳ ವರದಿಯನ್ನು ಈ ಸಭೆಗೆ ಮಂಡಿಸಲಾಗುವುದು. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ವಿದ್ಯಾಭ್ಯಾಸ ಯೋಜನೆ ಕಾಮಗಾರಿ ಸಂಬಂಧಪಟ್ಟಂತೆ ಉತ್ತಮ ಅಂಶಗಳು. ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿ ಕಡತಗಳು ಸೂಕ್ತ ದಾಖಲೆಗಳನ್ನು ನಿರ್ವಹಿಸಲಾಗಿರುತ್ತದೆ. ಅನುಷ್ಠಾನಗೊಂಡ ಕಾಮಗಾರಿ ಸ್ಥಳಗಳು ಸೂಕ್ತವಾಗಿದ್ದು ಲೈಂಗಿಕ ಫಲಾನುಭವಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಿರುತ್ತದೆ. ಅಕುಶಲ ಕೂಲಿಗಾರರ ಮನೆ ಭೇಟಿ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಕೂಲಿ ಹಣವು ಜಮಾವಾಗಿರುವುದು ಕಂಡುಬಂದಿರುತ್ತದೆ. ವಹಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಲಾಗಿರುತ್ತದೆ. ಕಾಮಗಾರಿ ಸ್ಥಳದ ನಿರ್ಮಾಣದ ಸಂದರ್ಭದಲ್ಲಿ ಕಂಡುಬಂದ ಲೋಪದೋಷಗಳು
ಸಿರಿಗಾರ ಗ್ರಾಮದ ಸಾರ್ವಜನಿಕ ಕೆರೆ ಹೂಳು ತೆಗೆಯುವ ಕಾಮಗಾರಿ. ಸದರಿ ಕಾಮಗಾರಿಯ ತರಬೇತಿ ಮಾಡಿದ ಸಂದರ್ಭದಲ್ಲಿ ಕಾಮಗಾರಿ ಮತ್ತು ಕಾಮಗಾರಿ ಮತ್ತು ಯೋಜನೆಗೆ ಸಂಬಂಧಪಟ್ಟಂತಹ ಪೂರ್ಣ ಕಾಮಗಾರಿ ಹೊಂದಿರುತ್ತದೆ ಹಾಗೂ ಕಂಡಕ ಗ್ರಾಮ ವೀಣಾ ಪ್ರಭು ಸುರೇಶ್ ಬಸವ ವಸತಿ ಯೋಜನೆ ಮತ್ತು ಕಂಡಕ ಗ್ರಾಮದ ಯಶೋಧ ಪ್ರಭು ಮಂಜುನಾಥ್ ಕಾಮಗಾರಿ ತರಬೇತಿ ಮಾಡಿದ ಸಂದರ್ಭದಲ್ಲಿ ಕಾಮಗಾರಿಗೆ ಸಂಬಂಧಪಟ್ಟ ನಾಮಫಲಕವು ಅಳವಡಿಸದಿರುವುದು ಕಂಡುಬಂದಿರುತ್ತದೆ. ಮತ್ತೊಂದು ಆಕ್ಷೇಪಣೆ ಪ್ರಕರಣ ಶ್ರೀಗರು ರಾಮನಾಯ್ಕರ ಜಮೀನಿನ ಮೇಲ್ಭಾಗದಿಂದ ನೊಣಗೂರು ಕರಡಿ ಹಳ್ಳದವರೆಗೆ ನೀರಿನ ಕಾಲು ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಎನ್ಎಂಆರ್ ಸಂಖ್ಯೆ 22, 65 ಮತ್ತು 66ರಲ್ಲಿ ಅಳತೆ ಪುಸ್ತಕ ಸಂಖ್ಯೆ 13,345ರ ದೊಡ್ಡ ಸಂಖ್ಯೆ 73, 74ರಲ್ಲಿ 47 ಮಾನವ ದಿನಗಳಿಗೆ ಅಳತೆ ದಾಖಲಿಸಿದ್ದು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಂದ ಚೆಕ್ ಮೆಜರ್ಮೆಂಟ್ ನಿರ್ವಹಿಸದೆ ಹಣ ಪಾವತಿ ಮಾಡಿರುವ ಮೊತ್ತ 14,403 ರೂಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. 15ನೇ ಹಣಕಾಸು ಆಯೋಗದ ಕಾಮಗಾರಿಗೆ ಸಂಬಂಧಪಟ್ಟ ಉತ್ತಮ ಅಂಶಗಳು. ಅನುಷ್ಠಾನ ಮಾಡಲಾದ ಕಾಮಗಾರಿ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಾಗಿರುತ್ತದೆ. ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ನಿರ್ವಹಿಸಿರುತ್ತಾರೆ. ಕಡತದಲ್ಲಿ ಸಿಸಿ ಬಿಲ್ಗಳನ್ನು ನಿರ್ವಹಿಸಿದ್ದು ಬಿಲ್ನಲ್ಲಿ ವಿಡಿಒ ಅಧ್ಯಕ್ಷರು ಮತ್ತು ತಾಂತ್ರಿಕ ಅಭ್ಯರ್ಥಿಗಳ ದೃಢೀಕರಣವಿರುತ್ತದೆ. ಕಾಮಗಾರಿ ಕಡತದಲ್ಲಿ ಮುಕ್ತಾಯ ವರದಿಯನ್ನು ನಿರ್ವಹಿಸಿರುತ್ತಾರೆ. ಕಾಮಗಾರಿ ಸ್ಥಳಗಳು ಸೂಕ್ತವಾಗಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗಿರುವುದು ಕಂಡುಬಂದಿರುತ್ತದೆ. 15ನೇ ಹಣಕಾಸು ಆಯೋಗದ ಅನುದಾನ 15ನೇ ಹಣಕಾಸು ಆಯೋಗದ ಆರೋಗ್ಯ ಶಿಲ್ಪು 20,47,800 ತದನಂತರದಲ್ಲಿ 4 ಹಂತದಲ್ಲಿ ಅನುದಾನ ಬಿಡುಗಡೆಯಾಗಿರುತ್ತದೆ. ಒಟ್ಟು ಬಿಡುಗಡೆಯಾದ ಅನುದಾನದ ಮೊತ್ತ 20,26,156 ರೂಗಳು. ಒಟ್ಟು ಅನುದಾನದ ಮೊತ್ತ 40,73,976 ರು. ಇದಕ್ಕೆ ಬಡ್ಡಿ ಜಮಾ ಇರುವುದು 82,802 ರೂಗಳಾಗಿರುತ್ತದೆ. ಒಟ್ಟಾರೆ ಅನುದಾನ 41,56,778 ರೂಗಳಾದರೆ PFMS ನ ಮುಖಾಂತರ ಖರ್ಚಾದ ಮೊತ್ತ 14,78,807 ರು. ಅಂತಿಮ ಶುಲ್ಕ ಉಳಿತಾಯವಾಗಿರ್ತಕ್ಕಂಥ ಅನುದಾನ ಮೊತ್ತ 26,77,291 ರೂಗಳಾಗಿರುತ್ತದೆ. ತಾಲೂಕು ಪಂಚಾಯಿತಿ ಕಾಮಗಾರಿ ಸಂಬಂಧಪಟ್ಟಂತೆ ವಸೂಲಾತಿ ಪ್ರಕರಣ. ನೊಣಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲೇಶ್ವರ ಅಂಗನವಾಡಿ ಕಟ್ಟಡದ ಮೇಲ್ಚಾವಣಿ ದುರಸ್ತಿ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 2 ಲಕ್ಷ 2024-25ನೇ ಸಾಲಿನಲ್ಲಿ ಅನುಷ್ಠಾನ ಮಾಡಿದೆ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರಾದ ಲಿಂಗರಾಜ ಕೆಸಿ ರವರಿಗೆ ಗುತ್ತಿಗೆ ಕರಾರು ಪತ್ರ ನಿರ್ವಹಿಸಿ ಅಳತೆ ಪುಸ್ತಕ ಸಂಖ್ಯೆ 645 ಪಟ ಸಂಖ್ಯೆ 8,9,10ರಲ್ಲಿ ಅಳತೆ ದಾಖಲಿಸಿದ್ದು ಅಳತೆ ದಾಖಲಾತಿಯಂತೆ ಸ್ಥಳ ಪರಿಶೀಲಿಸಿದಾಗ ಅಂಗನವಾಡಿ ಮೇಲ್ಚಾವಣಿಗೆ 338.88 kg ಕಬ್ಬಿಣ ಬಳಸಿರುವುದಕ್ಕೆ ಅಳತೆ ನಿರ್ವಹಿಸಿದ್ದು ಸ್ಥಳದಲ್ಲಿ 6.68 ಮೀಟರ್ ಉದ್ದದ 4 ಹಾಗೂ 3.30 ಮೀಟರ್ ಉದ್ದದ 15 ಕಬ್ಬಿಣದ ರೀಪರ್ಗಳ ಬಾತು 149.91 kgಗೆ ಸಂಬಂಧಿಸಿದ ವಸ್ತುಗಳನ್ನು ಕಾಮಗಾರಿ ಸ್ಥಳದಲ್ಲಿ ಅಳವಡಿಸದಿರುವುದು ಕಂಡುಬಂದಿರುತ್ತದೆ. ಆದ್ದರಿಂದ ಹೆಚ್ಚುವರಿಯಾಗಿ ಅಳತೆ ದಾಖಲಿಸಿ 149.91 kgಗೆ ಒಟ್ಟು ಪಾವತಿ ಮಾಡಿರುವ ಮೊತ್ತ 13,612 ರೂಗಳನ್ನು ವಸೂಲಾತಿ ಸೂಚಿಸಲಾಗಿರುತ್ತದೆ. ಇದಿಷ್ಟು 2025-26ನೇ ಸಾಲಿನ ಸಾಮಾಜಿಕ ಪರಿಶೀಲನೆ ವರದಿಯಾಗಿರುತ್ತೆ. ವರದಿ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಆ ಬಗ್ಗೆ ಪರಿಶೀಲನೆ ಮುಂದಿನ ಸಭೆಯಲ್ಲಿ ಅನುಕೂಲ ವರದಿಯನ್ನು ಮಂಡಿಸಲಾಗುವುದು. ಸಭೆಯ ಇವರೆಗೆ ಮುಂದುವರೆದಿದೆ. ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಾಗಿದೆ. ಯಾವಾಗಲಾದರೂ ತಮ್ಮ ಅಹವಾಲುಗಳಿದ್ದರೆ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ವ್ಯಕ್ತಪಡಿಸುತ್ತಾರೆ. ಉದ್ಯೋಗ ಖಾತ್ರಿ ಕೆಲಸ ನಿರ್ವಹಿಸತಕ್ಕಂಥ ಸುಮಾರು ಜನ ಬಂದಿದ್ದಾರೆ. ಹಿರಿಯರಾದ ಟೈಮ್ ಕೊಟ್ಟಿದ್ದಾರೆ. 100 ಡೇಸ್ ಕಂಪ್ಲೀಟ್ ಮಾಡ್ತಾರೆ ಪ್ರತಿ ವರ್ಷ. ಅವ್ರದ್ದೇ ಒಂದು ತಂಡ ಕಟ್ಕೊಂಡು ಉದ್ಯೋಗ ಖಾತ್ರಿಯಲ್ಲಿ ಏನಾದರೂ ಮಾಡಿದ್ದಕ್ಕೆ ಪೇಮೆಂಟ್ ಆಗ್ತಿಲ್ಲ ಅನ್ನೋದು ಸಮಸ್ಯೆ
ಕೂಟ್ ಬಾಗ್ಲಾಕ ಕೂಟ್ ಬಾಗ್ಲಾಕ ಮೇಡಮ್ ಬಂದು ನೋಡ್ರಿ ಮತ್ತೆ ನೋಡ್ರಿ ಆ ಕಡೆ ಇದ್ರೆ ಅಲ್ಲಿ ಮಾಸ್ಟ್ರದೆಲ್ಲ ಆಗ್ಲ ನೋಡ್ರಿ ಅವ್ರದ್ದೆಲ್ಲ ಆ ಕಡೆ ಸೈಡ್ ಆಗ್ಲ ಪಂಚಾಯತಿ ತಹಸೀಲ್ದಾರ್ ಅಧ್ಯಕ್ಷರ ಅಭಿಪ್ರಾಯ ಏನಿದೆ? ಸಭೆಯನ್ನು ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ 5 ವರ್ಷದ ಅವಧಿಯಲ್ಲಿ ಅನೇಕ ಒಂದಷ್ಟು ಗ್ರಾಮ ಪಂಚಾಯತ್ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹಾಗೂ ನಮ್ಮ ಪಂಚಾಯತ್ ಎಲ್ಲ ಸಿಬ್ಬಂದಿ ವರ್ಗಗಳು ಸವಿರತವಾಗಿ ಶ್ರಮಿಸಿ ಮೊನ್ನೆ ನಮ್ಮ ಈ ಒಂದು ಅಧಿಕಾರ ನಿರ್ತಾ ಇದ್ದೀವಿ. ಈ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು NREG ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಿಂದ 15ನೇ ಹಣಕಾಸು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ನಮ್ಮ ಶಾಸಕರು ಇವರೆಲ್ಲರ ಸಹಕಾರದಿಂದ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಮಣಗೂರು ಪಂಚಾಯತಿಯ ಸರ್ವೋತ್ಮಕ ಅಭಿವೃದ್ಧಿ ಎಲ್ಲರೂ ಕೂಡ ನಮ್ಮ ಇತಿಮಿತಿಯೊಳಗೆ ಶ್ರಮಿಸಿದ್ದೀವಿ ಅಂತಕ್ಕಂಥ ಒಂದು ವಿಶ್ವಾಸ ಆತ್ಮತೃಪ್ತಿ ನಮಗೆ ಅಂತ ನಾವು ಈ ಒಂದು 5 ವರ್ಷಗಳ ಅವಧಿಯಲ್ಲಿ ಸಾರ್ವಜನಿಕರು ಅಧಿಕಾರಿಗಳು ನಮ್ಮ ಎಲ್ಲ ಸಹೋದ್ಯೋಗಿಗಳು ಕೂಡ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟು ಒಂದಷ್ಟು ಕೆಲಸ ಕಾರ್ಯಗಳಾಗಿದ್ದಾವೆ. ಪೂರ್ಣ ಆಗದಿದ್ದರೂ ಕೂಡ ನಮ್ಮ ಒಂದು ಇತಿಮಿತಿಯ ಒಳಗಡೆ ಒಂದಷ್ಟು ಆಗಿದೆ ಅಂತಕ್ಕಂಥದ್ದಿದೆ ಆಗಿದೆ. ಈ ಒಂದು ಅವಧಿಯಲ್ಲಿ ನಮಗೆಲ್ಲರಿಗೂ ಸಹಕರಿಸಿದ ನಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದೂ ಕೂಡ ಈ ಒಂದು ಪಂಚಾಯತಿ ಅಭಿವೃದ್ಧಿಗೆ ನಮ್ಮೆಲ್ಲರ ರಚನಾತ್ಮಕವಾಗಿರ್ತಕ್ಕಂಥ ಸಲಹೆ ಸರ್ಕಾರ ಇರಲಿ ಅಂತ ಹಾರೈಸ್ತಾ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಸಭೆಯನ್ನು ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮಾತನಾಡಿದ್ದಾರೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಗಣೇಶ್ ಅವರು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಗ್ರಾಮ ಪಂಚಾಯತಿಯ 25ನೇ ಸಣ್ಣ ಸಾಮಾಜಿಕ ಎಲ್ಲ ವರದಿಯ ಮಂಡನೆಗೆ ಕಾರಣೀಭೂತರು ಎಲ್ಲ ಕಾರ್ಯಕ್ರಮಗಳು ಏನೇನು ಅನುಷ್ಠಾನ ಆಗಿದೆ ಇದನ್ನು ಒಂದು ವಾರಗಳ ಕಾಲ ಯಶಸ್ವಿಯಾಗಿ ಪರಿಶೀಲನೆ ಮಾಡಿರ್ತಕ್ಕಂಥ ನಾಗೇಶ್ ಅವರೇ ಅವರ ತಂಡದವರು. ಹೀಗೆ ಈ ಸೈಡ್ ನಮ್ಮ ಗೌರವಾನ್ವಿತ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ನಾರಾಯಣವರು ಸಂಬಂಧಿಸಿದರು, ಅಭಿವೃದ್ಧಿ ಅಧಿಕಾರಿಗಳೇ, ನಮ್ಮೆಲ್ಲ ಕಳೆದ 1 ವರ್ಷದ ಗ್ರಾಮ ಪಂಚಾಯತಿ ಮತ್ತೆ ತಾಲೂಕು ಪಂಚಾಯತಿ 21-22ನೇ
ಸರ್ಕಾರ ಏನಂದ್ರೆ ಈ ಕಾಮಗಾರಿಗಳು ಏನಾಗ್ತದೆ ಕಾಮಗಾರಿ ಏನಾಗಿದೆ ಅಷ್ಟನ್ನು ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಸಭೆಯಲ್ಲಿ ಈ ಮುಖಾಂತರ ಪರಿಶೀಲನೆ ಮಾಡಬೇಕು. ನಾಗೇಶ್ವರು ಪರಿಶೀಲನೆ ಯಾವ ಸರ್ಕಾರಿ ಕಚೇರಿಗಳು ಸಹ ನಿಮಗೆ ಇಂಥ ಅವಕಾಶಗಳಿದೆ ಇರಲ್ಲ. ಸರ್ಕಾರ ಇದು ಕೊಡ್ತಕ್ಕಂಥ ಹಣ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಗ್ರಾಮ ಸಭೆಗಳ ಮುಖಾಂತರ ಸಾರ್ವಜನಿಕರ ಒಂದು ಇನ್ವಾಲ್ವ್ಮೆಂಟ್ ಎಲ್ಲ ಕಡತಗಳ ಪರಿಶೀಲನೆ ಮತ್ತು ಕಾಮಗಾರಿಗಳಲ್ಲಿ ಏನಾದರೂ ಲೋಪದೋಷಗಳಾಗಿದೆ. ಈಗ ಅನೇಕ ಕಾಮಗಾರಿಗಳು ಹೋದ್ರು, ಈಗ ಎಲ್ಲವೂ ತಮ್ಮ ಊರಿನಲ್ಲಿ ಮಾಡಿದ್ದಾರೆ. ಈ ಕಾಮಗಾರಿಗಳು ಏನಾದರೂ ಹಣ ಖರ್ಚಾಗಿಲ್ವಾ, ಕಾಮಗಾರಿ ಮಾಡಿಲ್ವಾ, ಅವನ್ನೆಲ್ಲವೂ ಸಹ ಈಗ ಹೇಳಿದ್ರು ಹೋಗಿದೆ. ಅವರು ಗಮನಿಸದೇ ಇರ್ತಕ್ಕಂಥ ಅಂಶ ಏನಾದರೂ ನೀವು ಗಮನಿಸಿದ್ದೆ ಗೊತ್ತಿಲ್ಲ ಅಂಥವನ್ನು ಇಂಥ ಸಂದರ್ಭ ಸಭೆಗಳ ಮೂಲಕ ಸಾರ್ವಜನಿಕ ಇದರಲ್ಲಿ ತಂದರೆ ಅವರು ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಮುಟ್ಟಿಸಿ ಅದಕ್ಕೆ ಏನು ಮಾಡಬೇಕು, ಮುಂದೆ ಕ್ರಮ ತಗೊಳ್ಬೇಕು. ಪಂಚಾಯತಿಯಿಂದ ತಪ್ಪಾಗಿದ್ವಾ ಅಥವಾ ಯಾರೋ ಕಾಂಟ್ರಾಕ್ಟ್ರಿಂದ ತಪ್ಪಾಗಿದ್ವಾ ಅಥವಾ ನಮ್ಮ ಇಲಾಖೆಗಳಿಂದ ತಪ್ಪಾಗಿದ್ವು ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಅವರು ಕೆಲವು ಲೋಕದೋಷಗಳನ್ನು ಹೇಳಿದ್ರು, ಅದಕ್ಕೆ ಏನು ಮಾಡಬೇಕು ಅಂತ. ಅಂದರೆ ಈ ಕಾಮಗಾರಿ ಈ ಸೋಷಿಯಲ್ ಆಡಿಟೇ ಅದಕ್ಕಾಗಿ ಮಾಡ್ತಾ ಇರೋದು ಸರ್ಕಾರ. ಇಲ್ಲಿ ಏನೋ ಸಣ್ಣ ಪುಟ್ಟ ಲೋಕದೋಷಗಳಿದ್ರು ಗುರುತಿಸಬೇಕು ಅಂತೇಳಿ ಅಂತ. ಹಾಗಾಗಿ ಒಂದಷ್ಟು ನಾವು ಕಾಮಗಾರಿಗಳನ್ನು ಮಾಡಿದ್ವಿ. NREGಯಲ್ಲಿ ಸಣ್ಣ ಪುಟ್ಟ ಇವು 100% ಆಗಲ್ಲ. ಯಾಕಂದರೆ ನಮ್ಮ ಇಲ್ಲಿ ಬಿಸಿಲಿದೆ, 60 ವರ್ಷ ಮೇಲ್ಪಟ್ಟವರು ಒಂದಷ್ಟು ಜನ ಕೆಲಸಕ್ಕೆ ಬರ್ತಾರೆ. ಅದನ್ನ ನಾವು ಕೊಟ್ಟಷ್ಟು ಇದನ್ನು ಮಾಡಲ್ಲ. ಲಿಂಗಪ್ಪಣ್ಣ ಇವರು ಸಾಹೇಬರಲ್ಲ ಇವರೆಲ್ಲ ಸ್ವಲ್ಪ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ದಾರೆ. ನಾವು 1 ಮೀಟ್ರ್ ಕೊಟ್ಟರು ಬಂದರೆ ಅವರು 2 ದಿವಸಕ್ಕೆ 1 ಮೀಟ್ರ್ ಮಾಡೋದು ನಮ್ಗೆ ಆಗಲ್ಲ ಅಂತ. ಸಣ್ಣ ಪುಟ್ಟ ಮ್ಯಾನ್ಯುವಲ್ ಕೆಲಸ ಮಾಡ್ತಾರೆ, ಲೋಕದೋಷಗಳು ಆಗ್ತಾವೆ. ಅವನು ಸಹ ಯಾಕಂದರೆ ಇಂಥ ಸಂದರ್ಭದಲ್ಲಿ ಅವೆಲ್ಲ ಲೋಕದೋಷಗಳು ಸಹ ಪಂಚಾಯತಿ ತಲೆನೇ ಬರುತ್ತೆ. ನಾವು ಪೇಮೆಂಟ್ ಮಾಡಿದ್ದು ಯಾಕೆ, ನಾವು ಜನರಿಗೆ ಅದನ್ನ ಎಷ್ಟು ಹೇಳಿದ್ರು ಈಗ ಪಂಚಾಯತಿಯವರು ವಿಶೇಷವಾಗಿ ಕೊಟ್ಟು ನಮ್ಮ ಹತ್ರ ಜಾಸ್ತಿ ಕೆಲಸ ಮಾಡಿಸ್ತಾರೆ ಅನ್ನೋ ಮನೋಭಾವನೆ ಇರ್ತದೆ. ಆದರೆ ಈ ಸೋಷಿಯಲ್ ಆಡಿಟ್ ಸಂದರ್ಭ ಬಂದಾಗ ನಮಗೆ ಅವ್ರಿಗೆ ಅಳತೆ ಕೊಡಬೇಕಾಗ ಎಲ್ಲವೂ ಪೇಮೆಂಟ್ ಮಾಡೋದು ಸಲಹೆ ಮಾಡೋದು. ಈಗ ನಾವು ಓದಿದ್ವಿ ಯಾವುದೋ ಒಂದು ಕಾಮಗಾರಿ ಬಂದಿದ್ದಾರೆ, ಹೆಚ್ಚಿಗೆ ಮಾಡಿದ್ದಾರೆ, ಇಂಥ ಸಂದರ್ಭ ಬರುತ್ತೆ. ಹಾಗಾಗಿ ಜನರು ಭಾಳ ಆಲ್ಮೋಸ್ಟ್ ನಾವು ಮನೇಲಿ ಕೆಲಸ ಮಾಡೋದು 20% ಕೆಲಸನೂ NREG ಮಾಡಲ್ಲ. ಹಾಗಾಗಿ ಜನರು ಸ್ವಲ್ಪ ಅವ್ರ ಊರಿನ ಕೆಲಸ ಆಗಿದ್ದರಿಂದ ಯೋಚನೆ ಮಾಡಿ ಒಂದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಈಗ ಭಾಳ ಜನರಿಗೆ ಏನಾಗಿದೆ ಅಂದರೆ NREG ಅಂತ ಹೇಳಿದ್ರೆ ಸರ್ಕಾರದಿಂದ ದುಡ್ಡು ಕೊಡೋದು, ಈಗ ಹೆಂಗೆ ಒಂದು ಅಟೆಂಡೆನ್ಸ್ ಹಾಕಿಕೊಂಡು ಬಂದರೆ ಸಾಕು, ಇದಕ್ಕೆ ನಾವು ದುಡ್ಡು ತಗೋಬೋದು ಅನ್ನೋ ಮನೋಭಾವನೆ ಇಲ್ಲ. ಯಾಕಂದರೆ ಇದೆಲ್ಲ ಉತ್ತರದಾಗಿರ್ತಕ್ಕಂಥ ಪಂಚಾಯತಿ ಬೋರ್ಡು ಮತ್ತು ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು, ಇಂಜಿನಿಯರು ಅವರು. ನಾವು ಪಾಪ ಕನೆಕ್ಟರಿ ಇಂಜಿನಿಯರಿಗೆ ಹೇಳ್ತೀವಿ, ನಮ್ಮ ಭಾಗದಲ್ಲಿ ಕೆಲಸ ಮಾಡಿರ್ತಾರೆ, ಡಿಸ್ಕಲ್ ಕೆಲಸ ಮಾಡಿದರೆ ಒಂದು 5 ಮೀಟರ್ 10 ಮೀಟರ್ ಕಡಿಮೆ ಬಂದರು ಬರಿಬೇಡಿ, ಮಾತ್ರ ಪೇಮೆಂಟ್ ಕಡಿಮೆ ಬರುತ್ತೆ ಅಂತ ಹೇಳಿ ಬಳಸ್ತೀವಿ. ಆದರೆ ಇಂಥ ಸಂದರ್ಭದಲ್ಲಿ ನಮ್ಮ ಸೋಷಿಯಲ್ ಆಡಿಟ್ ಮಾಡಿದ್ರೆ ಅವ್ರು ಟೇಪ್ ಬಿಡ್ತೇ ಬರ್ತಾರೆ. ಅವ್ರು ಬರೆದಾಗ ನಾವು ಒಂದು ಹಂತದಲ್ಲಿ ಒಂದು ವರ್ಷ ಉಪಕಾರ ಮಾಡ್ಬೋದು, ಮುಂದಿನ ವರ್ಷ ಉಪಕಾರ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನಾವು ಕೆಲಸ ಆಗದಿದ್ರು ಪರವಾಗಿಲ್ಲ, ಮುಂದೆ ಯಾತಕ್ಕೆ ಯಾರು ಮನ್ಸು ಮಾಡೋದು, ಕೆಲಸ ಆಗದೇ ಇದ್ರು ಪರವಾಗಿಲ್ಲ, ನಾವು ಯಾಕೆ ಇದನ್ನು ಏನು ಲೋಕದೋಷಗಳನ್ನು ಹೇಳಿದ ತಕ್ಷಣ ಜನರ ಮನಸ್ಸಿಗೆ ಏನು ಬರುತ್ತೆ ಅಂದರೆ ಪಂಚಾಯತಿಗೆ ಏನೋ ಮಾಡಿದಾರೇನೋ, ಇವೇ ದುಡ್ಡು ತಿಂದಿದ್ದಾರೇನೋ ಅನ್ನೋ ಮನೋಭಾವನೆ ಬರುತ್ತೆ. ಹಾಗಾಗಿ ಮುಂದಿನ ದಿನದಲ್ಲಿ ಇಂಥ ಅವಕಾಶ ಇದಕ್ಕೆ ನಮ್ಮ ಎಲ್ಲ ಗ್ರಾಮಸ್ಥರು ಅವಕಾಶ ಕೊಡಬಾರ್ದು. ಆಮೇಲೆ ಇಲ್ಲಿ 15 ಫೈನಾನ್ಸಿಂಗ್ ಅಂತ ಹೇಳಿದ್ರು, ಸುಮಾರು 40 ಲಕ್ಷ ರೂಪಾಯಿ ಹಣ ಬಂದಿದೆ ಅಂತ. ಬಹುತೇಕ ಜನರಿಗೆ ಗೊತ್ತಿಲ್ಲ. ಈ ಟೈರ್ ಅಂತ ಬರುತ್ತೆ. ಏನಂದರೆ ಸಾಮಾನ್ಯ ಜನರಿಗೆ ಏನಂದರೆ 40 ಲಕ್ಷ ಹಣ ಬಂದಿದೆ, ನಮ್ಮದೊಂದು ರಸ್ತೆ ಕೇಳ್ತಾ 5,000 ನಮಗೆ ನಮ್ಮದೇ ಆದಷ್ಟು ಒಂದಷ್ಟು ಸರ್ಕಾರ ಜೊತೆಗೆ ಪಟ್ಟಿನ ದುಡ್ಡು ಕೊಟ್ಕೊಂಡು ಪಟ್ಟಿನ ಜೊತೆಗೆ ಕಳಿಸಿದ್ರು. ಈ ಕಳೆದ ವರ್ಷ ನಾವು ಇದನ್ನ ನಮ್ಗೆ ಆ್ಯಕ್ಷನ್ ಪ್ಲಾನ್ ಮಾಡಿದಾಗ ಜನರಿಗೆ ಕೇವಲ 18,000 ರೂಪಾಯಿ ದುಡ್ಡು ಬಂದಿದೆ. ಕೇವಲ 18,000. ಒಂದು ಇಡೀ ವರ್ಷಕ್ಕೆ ಒಬ್ಬ ಮೆಂಬರಿಗೆ 18,000 ರೂಪಾಯಿ ಹಣ ಬಂದಿದೆ. 2 ಜನ ಮೆಂಬರ್ ಇದ್ದರೆ 36,000 ಅಷ್ಟೇ ಹಣ ಬಂದಿದೆ. ಈಗೇನಂದರೆ ನಮ್ಮ ಪಿ.ಡಿ.ಒ ಸಾಹೇಬ್ ಆ್ಯಕ್ಷನ್ ಪ್ಲಾನ್ ಮಾಡ್ತಾನೆ. ನಮ್ಮದು ಮೀಟಿಂಗಲ್ಲಿ ಈ ತಿಂಗಳು ಸಭಾ ಇದಕ್ಕೇನೋ ನಮ್ಮದು ಸಭೆ ಆಗುತ್ತೆ, ಮಂತ್ರಿ ಸಭೆ ಆದಾಗ ನಮ್ಮ ಅಜೆಂಡದಲ್ಲಿ ಹಾಕಿದ್ದಾರೆ 15ನೇ ಹಣಕಾಸು ಆಯೋಗದ ಕ್ರಿಯಾ ಯೋಜನೆ ಅಂತ. ನಾವು ಮನೆಯಿಂದ ಬರ್ತಾ ಒಂದು ಡೈರಿ ಬರ್ಕೊಂಡ್ಬಂದಿರ್ತೀವಿ. ಇಲ್ಲಿ ಬಂದ ತಕ್ಷಣವೇ ಅವರೆಲ್ಲ ಬರೆದಿರ್ತಾರೆ. 20 ಲಕ್ಷ ಹಣ ಬಂದರೆ 12 ಲಕ್ಷಕ್ಕೆ ಅವ್ರು ಬರ್ಕೊಂಡಿರ್ತಾರೆ. 12 ಲಕ್ಷಕ್ಕೆ ಬರ್ಕೊಂಡು 8 ಲಕ್ಷಕ್ಕೆ ಹೇಳ್ತಾರೆ. ಅದಕ್ಕೆ SC ST ತೆಗಿಬೇಕು. ನೀವು 20 ಲಕ್ಷಕ್ಕೂ ನಾವು SC STನ ನೀವು 12 ಲಕ್ಷ ಅವ್ರು ತಗೊಂಡಿರ್ತಾರಲ್ಲ, ಅದಕ್ಕಿಲ್ಲ. 20 ಲಕ್ಷಕ್ಕೂ ನಾವು SC STದ 25% ಅಲ್ಲಿ 5 ಲಕ್ಷ ಹೋಯ್ತು. ನಮಗಿರೋದು 3 ಲಕ್ಷ. 3 ಲಕ್ಷದಲ್ಲಿ ಅಂಗವಿಕಲರದ್ದು
ಬೇರೆ ಬೇರೆ ಈ ಎಲ್ಲವನ್ನು ಇಟ್ಕೊಳ್ತಾ ಬರ್ತಾ ನಮಗೆ ಜನರಲ್ ವರ್ಕಿಗೆ ಅಂತ ಬರ್ತಕ್ಕಂಥ ಕೇವಲ ಈ ಕಾಲಾವಧಿಯಲ್ಲಿ 18,000 ರೂಪಾಯಿ ಹಣ ಸಿಕ್ಕಿದೆ ಕೇವಲ. ಹಾಗಾಗಿ ನಾನು ಯಾಕೆ ಹೇಳಿದೆ ಅಂದರೆ ಇದು ನಾವು ಈಗ ಅವಧಿ ಮುಗಿದಿದೆ, ಈಗ ಮತ್ತೆ ಚುನಾವಣೆಗೆ ಬರುತ್ತೆ. ಚುನಾವಣೆ ಬಂದಾಗ ನೀತಿವೋ ಬಿಡ್ತೀವೋ ಗೊತ್ತಿಲ್ಲ ಅಂತೇಳಿ, ಆದರೆ ಜನರಿಗೆ ಗೊತ್ತಿರ್ಬೇಕು. ಯಾಕಂದರೆ ನಾವು ಅದು ಇಷ್ಟೆಲ್ಲ ಕೋಟಿಗಟ್ಟಲೆ ವ್ಯವಹಾರ ಆಗ್ತಾರೆ, ಆದರೆ ಕೂಡ ಒಂದು ಏನು ಕೆಲಸ ಮಾಡ್ತಾರೆ ಗಮನ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕಂದರೆ ಇದು ನಾವು ಈಗಾಗಲೇ ಮೊನ್ನೆ ಸೋಮವಾರಕ್ಕೆ ನಮ್ಮ ಅವಧಿ ಮುಗಿದಿದ್ದು. ಇನ್ನು ನಾವೇನಾದರೂ ಮತ್ತೆ ಸಿಕ್ಕಿ ನಿಮ್ಗೆ ಭೇಟಿ ಆಗೋದು ಚುನಾವಣೆ ಮಿತ್ರ. ಈಗ ನಿಮ್ಮ ಮನೆಗೆ ಬಂದಾಗ ಮೊನ್ನೆ 40 ಲಕ್ಷ 50 ಲಕ್ಷದ ಓದಿದ್ರಿ, ನೋಡಿದ್ರೆ ಇಲ್ಲೊಂದು 10,000 ರೂಪಾಯಿ ಕೆಲಸನೂ ಮಾಡಲಿಲ್ಲ ಅಂತ. ನಮ್ಮ ಗ್ರಾಮಗಳೆಲ್ಲ ಒಂದೊಂದು ಗ್ರಾಮಗಳೇ ಹೆಚ್ಚು ಕಡಿಮೆ ಒಂದು ಸುತ್ತಾಡ್ತಿ ಹಾಕೋದು ಒಂದು 12 ಕಿಲೋಮೀಟರ್ ಒಂದು ಗ್ರಾಮಗಳಿಗೆ ಒಂದು ಸುತ್ತಾಡ್ತಿ ಒಂದು ರಸ್ತೆ ಮಾಡ್ಸಕ್ಕಾಗಲ್ಲ. 18,000 ರೂಪಾಯಿಗೆ ಕಂಟ್ರಾಕ್ಟ್ ಕೊಟ್ಟರೆ ಅದಕ್ಕೆ 10,000 ಸಿಕ್ಕುತ್ತೆ. GST ಕಳೆದು ನಾವು ನಮ್ಮ ಪಂಚಾಯತಿ ಟ್ಯಾಕ್ಸ್ ಕಳೆದು ಅವನು ಎಸ್ಟಿಮೇಟು ಸರ್ಕಾರ 50 ರೂಪಾಯಿ ಪೇಪರಿಗೆ 500 ರೂಪಾಯಿ ಮಾಡಿದ್ದಾರೆ ಒಂದು ಪೇಪರಿಗೆ, ಎಸ್ಟಿಮೇಟ್ ಪೇಪರಿಗೆ. ಅವೆಲ್ಲವನ್ನೂ ಕಳ್ಕೊಂಡು ಅವ್ನಿಗೆ 10,000 ಸಿಕ್ಕಲ್ಲ. ನಮ್ಮ ಪಂಚಾಯತಿ ಕೆಲಸನೇ ಮಾಡಲ್ಲ, ಯಾರು ಕಂಟ್ರಾಕ್ಟೇ ಮಾಡಲ್ಲ. ಯಾಕಂದರೆ ನಿಮ್ಗೆ 10,000 20,000 ಕೆಲಸ ಮಾಡ್ಕೊಂಡು ನಾವು ಒಂದು ದಿವಸ ಇಡೀ ಇಂಜಿನಿಯರ್ ಹತ್ರ ಅಲಿಯೋಕ್ಕಾಗಲ್ಲ. ಮರೆ ನಮ್ಮ ಕೆಲಸ ನಿಮ್ಮ ಕೆಲಸ ಪಂಚಾಯತಿ ಕೆಲಸನೇ ಬೇಡ, ಆ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಕೆಲವು ಸರಿ ಅನಿವಾರ್ಯವಾಗಿ ಈಗ ನಾನೇ ಒಂದು 2,000 3,000 ಕೈಯಿಂದ ಹೋದ್ರೂ ಪರವಾಗಿಲ್ಲ, ನಾನು ಹೇಳಿದ್ರೆ ಯಾರು ನಂಬಲ್ಲ. 10,000 ರೂಪಾಯಿ ನಮ್ಗೆ 20,000 ರೂಪಾಯಿ ಕೆಲಸ ಆಯ್ತು. ನಾನು ಮೊನ್ನೆ ಬಿದ್ರ ಮನೆ ಬಸ್ ಸ್ಟ್ಯಾಂಡ್ ನಾನೇ ಸ್ವತಃ ನಿಂತು ರಿಪೇರಿ ಮಾಡಿಸ್ತೀನಿ ನನಗೆ. ಅದಕ್ಕೆ ನಮಗೆ ಒಂದು 13,000-14,000 ರೂಪಾಯಿ ಕೈ ದುಡ್ಡು ಸಿಕ್ಕಿದೆ. ಮತ್ತು ಇಡೀ ಊರಿಗೆ ಬೋರ್ಡ್ ಹಾಕ್ಸಿದ್ದೀವಿ, 12,000 ರೂಪಾಯಿ ದುಡ್ಡು ಕೈ ಸಿಕ್ಕಿದೆ. ನಮ್ಗೆ 20,000 ಖರ್ಚಾಗಿದೆ. ಯಾವ ಕಂಟ್ರಾಕ್ಟ್ರು ಮಾಡಲ್ಲ. ನಾನು ಬೇಡ ಅಂತ ಬಿಟ್ಟರೆ ಆ 32 ಕಾಮಗಾರಿ ಇಟ್ಟಿರ್ತೀವಿ. ಈ ವರ್ಷದೊಂದು ಹಿಂದಿನ ವರ್ಷದ್ದು 2 ದಿವಸ ಒಂದು 18,000 ಒಂದು 20,000 2 ವರ್ಷದ ಕಾಮಗಾರಿ ಯಾರೂ ಮಾಡಲಿಲ್ಲ. ನಾನು ಪಂಚಾಯತಿ ಅವಧಿ ಬೇರೆ ಮುಗಿತಾ ಇದೆ, ಈ ವರ್ಷನೂ ಮಾಡದೆ ಹೋದರೆ ಆ 38,000 ಹಿಂದೆ ಉಳಿಸೇ ಹೋಗ್ಬೇಕು ನಾವು. ಹಾಗಾಗಿ ನಮ್ಮದೇ ಒಂದು 10-20,000 ಹೋದ್ರೂ ಪರವಾಗಿಲ್ಲ. ಜನ ನಂಬಲ್ಲ ಯಾರು. ಈಗ ನಾವು ಇದನ್ನು ಹೇಳಿದ್ರೆ ಕಳ್ಕೊಂಡೆ ಯಾರು ರಾಜಕಾರಣ ಮಾಡಲ್ಲ ಅಂತ. ಈ ಪಂಚಾಯತಿ ಎಲ್ಲರೂ ನಮ್ಮ ಪಂಚಾಯತಿಗಂತೂ ಎಲ್ಲರೂ ಸಾರ್ವಜನಿಕರು ಕಳ್ಕೊಂಡೇ ರಾಜಕಾರಣ ಮಾಡಿ. ಹಾಗಾಗಿ ಮತ್ತೆ ನಮ್ಗೆ ಒಂದೊಂದ್ಸರಿ ಆಗ್ತದೆ ಈ ವ್ಯವಸ್ಥೆ ಸಾಕು, ಇನ್ನು ಬೇಡ ಹೊಸಬ್ರಿಗೆ ಒಂದಷ್ಟು ಅವಕಾಶ ಕೊಡೋದು. ಕೆಲವರು ನಮ್ಮಲ್ಲಿ ಹೇಳ್ತಾರೆ ಯಾವ ಒಂದು ಒಳ್ಳೆ ಮನೆ ಸದಸ್ಯರು ಪಾಪ ಅವ್ರು ಕಷ್ಟಪಟ್ಟು ಒಂದು ಮನೆ ಕಟ್ಟೋದು ಹೇಳ್ತಾರೆ, ಪಂಚಾಯತಿಗೆ ಹೋಗಿ ಒಂದು ಒಳ್ಳೆ ಮನೆಗಿನ ಮಾಡ್ತಾರೆ. ಹಾಗಾಗಿ ಈಗ ನೆಕ್ಸ್ಟ್ ಎಲ್ಲ ಅವ್ರಿಗೆ ಒಂದು ಅವಕಾಶ ಕೊಡೋಣ, ಒಳ್ಳೆ ಮನೆ ಗಿನೆ ಎಲ್ಲ ಆಗಿ ಅಂತೇಳಿ ಹೇಳ್ತಾರೆ. ತಮ್ಮ ಗಮನಕ್ಕೆ ಒಂದಷ್ಟು ಕಾಮಗಾರಿಗಳೆಲ್ಲ ತಂದಿದ್ದಾರೆ. ಏನಾದರೂ ಲೋಪದೋಷಗಳಿದ್ರೆ ಹೇಳಿ. ಹಾಗೆ ಇನ್ನೇನಾದರೂ ಪ್ರಾರಂಭದಲ್ಲಿ ಹೇಳಿದ್ರೆ NRG ಕಾರ್ಯಕ್ರಮದಲ್ಲಿ ಏನಾದರೂ ಒಂದಷ್ಟು ಬದಲಾವಣೆ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಏನಾದರೂ ಈಗ ನಮ್ಮ ಪಂಚಾಯತಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಬೇರೆ ಯಾವ್ದಾದ್ರು ಪಂಚಾಯತಿಗೆ ಏನಾದರೂ ಉತ್ತಮವಾದ ಅಂಶಗಳೇನೇನು ಇದ್ದರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ವಿ. ಸರ್ಕಾರ ಗೈಡ್ಲೈನ್ ಬಿಟ್ಟೇನು ನಾವು ಮಾಡೋಕ್ಕಾಗಲ್ಲ. ಬೇರೆ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ನೀವೇನಾದರೂ ಅನಿಸಿಕೆಗಳಿದ್ರೆ ಹೇಳ್ಬೋದು. ಮಿಷನರಿ ಕೆಲಸ ಅಂತೂ ಆಗಲ್ಲ. ಈಗ ಪಕ್ಕದಲ್ಲಿ ಹೇಳ್ತಾರೆ, ನಮ್ಗೆ ಬಂದಾಗ ಹೇಳ್ತಾರೆ ಹೊಸನಗರದಲ್ಲಿ ಮಿಷನರಿ ಕೆಲಸದ್ದೊಂದು ಬಿಟ್ಟು ಬೇರೆ ಏನಾದರೂ ಒಳ್ಳೆ ಅಂಶಗಳಿದ್ರೆ ಹೇಳಿ, ಅದನ್ನು ಮುಂದಿನ ಹಂತದಲ್ಲಿ ಇದ್ದಂಥ ಅಧಿಕಾರಿಗಳು ಅಳವಡಿಸ್ತಾರೆ ಅಂತ ಹೇಳ್ತಾ, ನಾನು ಕಳೆದ 15 ವರ್ಷ ನನಗೆ ಈ ಪಂಚಾಯತಿಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ನಾವೇ ಎಲ್ಲರೂ ಒಂದು ಸಭೆ ಮಾಡಿ ನಮಗೆಲ್ಲ ನಮ್ಮ ಅಭಿವೃದ್ಧಿ ಅಧಿಕಾರಿಗಳೆಲ್ಲ ನಮಗೆ ಬೀಳ್ಕೊಡುಗೆ ಸಮಾರಂಭವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಕಳಿಸಿದ್ದಾರೆ. ಹಾಗೇನೆ ಆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಮ್ಮ 2 ಖಂಡಿತ ಮತ್ತು ನಂದಿಗುಡಿ ಕ್ಷೇತ್ರದ ಜನರಿಗೆ, ಯಾಕಂದರೆ ಈಗ ಅಭಿನಂದನೆ ಹೇಳೋಕ್ಕಾಗಿಲ್ಲ, ಅವನ್ನೆಲ್ಲ ಹೇಳೋಕ್ಕಾಗಿಲ್ಲ. ಹಾಗಾಗಿ ಅನೇಕ ಇಡೀ ನಮ್ಮ ಕ್ಷೇತ್ರದ ನನಗೆ ಮತ ನೀಡಿ 3 ಬಾರಿ ನನ್ನನ್ನು ಆ ಕ್ಷೇತ್ರದಿಂದ ಗೆಲ್ಲಿಸಿದ್ದಾರೆ. ನನಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದೆ ಏನಾದರೂ ಅವಕಾಶ ಆದರೆ ಮತ್ತೆ ಇನ್ನೂ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀವಿ. ತಮ್ಮೆಲ್ಲರ ಸಮಸ್ಯೆ ಇದೆ, ನಾವೇನು ಪಂಚಾಯತಿಂದ ಹೊರಗೆ ಹೋಗಿದ್ದೀವಿ ಅಂತ ಹೇಳಿ ನಿಮ್ಮ ಭಾವನೆ ಬೇಡ. ಹೊಸ ಬಾಡಿ ಬರೋ ತನಕ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಒಳ್ಳೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ. ಶ್ರೀಧರ್ ಸಾಹೇಬ್ ಬಹುಶಃ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ, ನಾನು 15 ವರ್ಷದಲ್ಲಿ ಇಂಥ ಅಭಿವೃದ್ಧಿ ಅಧಿಕಾರಿನ 7 ಜನ ಅಭಿವೃದ್ಧಿ ಅಧಿಕಾರಿಗಳು ಸೆಕ್ರೆಟರಿಗಳ ಜೊತೆ ಕೆಲಸ ಮಾಡಿದ್ದೇನೆ. ಹೊರತಾಗಿ ಇಷ್ಟು ಒಳ್ಳೆಯವರು ಜನರಿಗೆ ಉಪಯೋಗ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಜೋಡಿಸೋದು ಮತ್ತು ಜನರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲಿ. ನಮ್ಮ ಮಲೆನಾಡು ಭಾಗದಲ್ಲಿ ಭಾಳಷ್ಟು ಪ್ರಾಬ್ಲಮ್ ಇರ್ತಕ್ಕಂಥದ್ದು NOC. ಬಹುಶಃ ಅವರು ಬಂದ ಮೇಲೆ ಈ ಮೊನ್ನೆ ಸರ್ಕಾರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆದರೆ ಅದಕ್ಕಿಂತ ಮುಂಚೆ ಯಾರೇ ಯಾವುದೇ ಫಾರೆಸ್ಟ್ ಜಾಗದಲ್ಲಿ ಮನೆ ಕಟ್ಟಿರಲಿ, ಎಲ್ಲೇ ಮನೆ ಕಟ್ಟಿರಲಿ, ಆ ಕ್ಷೇತ್ರದ ಒಬ್ಬ ಸದಸ್ಯರಿಗೆ ಒಂದು ಮಾಹಿತಿ ಕೊಟ್ಟಿರ್ತಾರೆ, ಇಂಥ ಒಬ್ಬ ಅರ್ಜಿ ಕೊಟ್ಟಿದ್ದಾರೆ ಅಂತ 1 ಸೆಕೆಂಡು ನಿಲ್ಲಿಸ್ತಿರಲಿಲ್ಲ. ಬಂದ ತಕ್ಷಣವೇ
ಏನಾದ್ರು ಅದು ಏನು ಪ್ರಾಬ್ಲಮ್ ಇದ್ದು ನಾವು ಸಹ ಅವ್ರಿಗೆ ಹೇಳಿದ್ವಿ. ಒಂದೊಂದು ಇಲ್ಲಿರ್ತಕ್ಕಂಥವ್ರು ಭಾಳ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು, ಮೀಟಿಂಗ್ ತನಕ ಕಾಯೋದು ಬೇಡ, ಏನಾದರೂ ಅರ್ಜೆಂಟು ಎಮರ್ಜೆನ್ಸಿ ಗಮನ ತಕ್ಷಣ ಮಾಡಿಕೊಡಿ, ಆ ವಾರ್ಡಿನ ಸದಸ್ಯರು ಗಮನಕ್ಕೆ ತನ್ನಿ ಅಂತೇಳಿ ಅದೇ ರೀತಿ 5 ವರ್ಷಗಳಿಂದ ನಡ್ಕೊಂಡಿದ್ದಾರೆ. ಹಾಗಾಗಿ ಏನಾದರೂ ಹೊಸ ಆಡಳಿತ ಮಂಡಳಿ ಬರೋತಕ್ಕಂಥ ಏನಾದರೂ ಸಮಸ್ಯೆಗಳಿದೆ ಖಂಡಿತ ನೀವು ಆಯಾ ವಾರ್ಡು ಏನು ಸದಸ್ಯರಿದ್ದು ಅವ್ರ ಗಮನಕ್ಕೂ ತನ್ನಿ. ಇದ್ದಿದ್ರೆ ನಮ್ಮ ವಿಡಿಯೋ ಸಾರ್ ಗಮನಿಸಿ ಖಂಡಿತವಾಗಿ ಅವ್ರು ಮಾಡಿಕೊಡ್ತಾರೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಅವಕಾಶ ಕೊಡಲಿಕ್ಕೆ ನಮ್ಗೆಲ್ಲರಿಗೂ ಧನ್ಯವಾದ ಮಾತನಾಡ್ತೀವಿ. ಇನ್ನೂ ಇದೊಂದಂದ್ರೆ ಮಾತ್ರ ಏನು ಮಾಡ್ತಾರೆ, ಜನ ಪೇಮೆಂಟ್ ಕಡಿಮೆ ಆಗ್ತದೆ ಅಂತೇಳಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾವು ಒಂದ್ಸರಿ ಅಲ್ಲಿ ಜಾಗ ಭಾರಿ ಗಟ್ಟಿ ಇತ್ತು, ಅದು ಆಮೇಲೆ ಏನು ಮಾಡ್ತಾರೆ, ಸ್ವಲ್ಪ ಗಟ್ಟಿ ಕೆಲಸ ಮಾಡೋರು ಈ ಪೇಮೆಂಟ್ ಕಡಿಮೆ ಅಂತ ಬೇರೆ ಕಡೆ ಹೋಗ್ತಾರೆ. ಸ್ವಲ್ಪ ಕಡಿಮೆ ಕೆಲಸ ಮಾಡೋರು ಬಟ್ ನಾವು 1 ವಾರ ನಮ್ಮ ನೆಜೋಡಿ ಒಂದು ರೋಡ್ ಕೆಲಸ ಮಾಡಿದ್ರು, ಅವ್ನಿಗೆ ಹಾಕಿ ಪೇಮೆಂಟ್ ಬರೀ 200 ರೂಪಾಯಿ ಇತ್ತು. ಅವ್ರು ಕೇಳಿದ್ರು, ನಾವು ಸುಮ್ಮನೆ ಅಲ್ಲಿ ಯಾರ ಮನೆಗೆ ಸುಮ್ಮನೆ ಅವ್ನು ಮಧ್ಯಾಹ್ನದಲ್ಲಿ ಹೋಗಿದ್ದೆ ನಮಗೆ 400-500 ರೂಪಾಯಿ ಸಂಬಳ ಸಿಕ್ಕಿತ್ತು, ನಾವು 200 ರೂಪಾಯಿ ಕೆಲಸ ಮಾಡೋಕ್ಕೆ ಇಷ್ಟೆಲ್ಲ ಓಡಾಡೋದಕ್ಕೆಲ್ಲ ಆಗ್ತದೆ. ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದು, ಬೆಳಿಗ್ಗೆ 9:30 ಸ್ಟಾರ್ಟ್ 3-3:30ವರೆಗೂ ಮುಗಿಸಿದ್ದೀವಿ. ಅಂದರೆ ಅದು ಜಾಗ ಭಾಳ ಗಟ್ಟಿ ಇತ್ತು. ಹಾಗಾಗಿ ಎಲ್ಲರಿಗೂ ಈ ಕೆಲಸ ಮಾಡೋಕ್ಕೆ ಯಾರು ಹೋಗ್ತಾ ಇಲ್ಲ. ಅದು ನಾನು ನಿಮ್ಗೆ 2 ವರ್ಷ ಹಿಂದೆ ಹೇಳಿದ್ದೆ, ಒಂದು ನಿಮ್ಮ ಸರ್ಕಾರ ಲೆವೆಲ್ ನಮ್ಮ ಜನಪ್ರತಿನಿಧಿಗಳು ಮತ್ತು ನೀವು ಅಧಿಕಾರಿಗಳು ಒಂದು ಇದನ್ನು ಕಳಿಸಿ, ಅಲ್ಲಿಗೆ ಒಂದು ಮನೆಗೆ ಕಳಿಸಿ ಈಗ ಸಮಸ್ಯೆ ಇದೆ ಅಂತ ಹೇಳಿ ಎಂತ ಮಾಡಬೇಕು ಗೊತ್ತಾಗಲ್ಲ. ಅದಕ್ಕೆ ಜನ ಯಾರು ಹೋಗ್ತಾ ಇಲ್ಲ ಎಲ್ಲರಿಗೂ ಕೆಲಸ ಮಾಡಿ. ಬಗ್ಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಸರ್ಕಾರದ ಭಾರತ ಸರ್ಕಾರದ ಗೆಜೆಟ್ ಮೂಲಕ ಪ್ರತಿ ವರ್ಷ ಏಪ್ರಿಲ್ 1ರಿಂದ ಕೂಲಿ ದರ ನಿಗದಿಯಾಗುತ್ತೆ ಪ್ರತಿ ರಾಜ್ಯಕ್ಕೆ. ಗೋವಾದಲ್ಲಿ 400 ಇದೆ, ಈಗ ನಮ್ಮ ಕರ್ನಾಟಕದಲ್ಲಿ 370 ಇದೆ, ಈಶಾನ್ಯ ರಾಜ್ಯಗಳಲ್ಲಿ 280 ಇದೆ. ಆಯಾ ರಾಜ್ಯಗಳ ಅಭಿವೃದ್ಧಿ ಸೂಚ್ಯಂಕದ ಮೇಲೆ ಅದು ನಿರ್ಧಾರ ಆಗುತ್ತೆ. 370 ರೂಪಾಯಿ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಅಮೌಂಟ್ ಅಂತ ನಮ್ಗೇನು ಅನ್ಸಲ್ಲ. ಆದ್ರೆ ಅಲ್ಲಿ ಕ್ಯೂಬಿಕ್ ಮೀಟರ್ 1 ಕ್ಯೂಬಿಕ್ ಮೀಟರ್ 1.25 ಕ್ಯೂಬಿಕ್ ಮೀಟರ್ ಅಷ್ಟೇ ತೆಗಿಬೇಕಾಗಿರೋದು. ನಾವು ಹಳ್ಳಿ ನಿಮ್ಮ ಕೆಲಸ ಮಾಡ್ತಾರೆ, ಪೇಮೆಂಟ್ ಜಾಸ್ತಿ ಕೊಡ್ತಿದ್ದಾರೆ. ಕೇಳ್ತೀನಿ, ನನ್ನನ್ನು ಸೇರಿದಂತೆ ಹಳ್ಳಿಯಲ್ಲಿ ಕೆಲಸ ಮಾಡೋದು ನಮಗೂ ಗೊತ್ತು. ಭಾನುವಾರ ಮನೆಯಲ್ಲಿ ದುಡ್ಡು ಇಟ್ಕೊಂಡು ಕಡಿತೀನಿ. 1 ಗಂಟೆ 1.5 ಗಂಟೆ ನಾನು ಮಾಡ್ತೀನಿ ಆ ಕೆಲಸ, 1 ಗಂಟೆ 1.5 ಗಂಟೆಗೆ. ಬಟ್ ಇದು ನಮ್ಮ 4 ಗಂಟೆ ಅವಧಿ ಇದೆ. ಅದೇನು ಹಾರ್ಡ್ ಸಾಯಿಲ್ ಇದ್ರೆ ಅದು ಮತ್ತೆ ಎನರ್ಜಿ ಕಡಿಮೆ ಇದೆಯಲ್ಲ, ಹಾರ್ಡ್ ಸಾಯಿಲ್ ಇದ್ರೆ ಮತ್ತು ರಿಡಕ್ಷನ್ ಇದೆ. ಅದಕ್ಕೆ ಅತ್ಯಂತ ಸುಲಭವಾಗಿ ಮಾಡ್ಬೋದು. ನಾವು ಯಾರಿಗೆ ಇಲ್ಲಿ ಮಾಡ್ತಾ ಇರೋದು ಅತ್ಯಂತ ಯಾರು 60 ವರ್ಷದ ಮೇಲ್ಪಟ್ಟವರು, ಬೇರೆ ಯಾರು ಹೊರಗಡೆ ಯಾರಿಗೂ ಅವ್ರಿಗೆ ಕೂಲಿ ಕೊಡಲ್ಲ, ಅಥವಾ ಮಹಿಳೆಯರಿದ್ದಾರೆ, ಸ್ವಲ್ಪ ಅಶಕ್ತರಿದ್ದಾರೆ, ಅಂತವರಿಗೆ ಉದ್ಯೋಗ ಖಾತ್ರಿ ನಾವು ಕೊಡ್ತಾ ಇರೋದು. ಅಂತವರಿಗಾಗಿ ಆ ಮಾನದಂಡ ಇದೆ. ಹಾಗಾಗಿ ಅದು ಅತ್ಯಂತ ಕಷ್ಟ ಇದೆ ಅಂತ ನಮಗೇನು ಅನ್ಸಲ್ಲ. ಆದ್ರೂ ಕೂಡ ಇವತ್ತಿನ ಸಭೆಯಲ್ಲಿ ಕೂಡ ನಿರ್ಣಯದಲ್ಲಿ ತಗೊಂಡಿದ್ದನ್ನ ಅವರ ಅವರ ಒಪಿನಿಯನ್, ನಿಮ್ಮ ಒಪಿನಿಯನ್ ಕೂಡ ಖಂಡಿತ ಬೆಲೆ ಇದೆ. ನಾವು ಒಂದು ನಿರ್ಣಯ ತಗೊಳ್ಳೋದಕ್ಕೆ ಸರ್ಕಾರ ಕಳಿಸುವ ವ್ಯವಸ್ಥೆ ಕೂಡ ಮಾಡ್ತೀವಿ. ಈಗ ಫೆಬ್ರವರಿ ಇದ್ದೀವಿ, ಮಾರ್ಚ್ ಎಂಡ್ವರೆಗೆ 370 ಇರುತ್ತೆ. ಏಪ್ರಿಲ್ 1ರಿಂದ ಮೋಸ್ಟ್ಲಿ 400 ಹೋಗ್ಬೋದು ಅಂತ ಮೆಜರ್ಮೆಂಟ್ ಇದೆಯಲ್ಲ. ಸರ್ಕಾರದ್ದೇನೋ ಗಂಟೆ ಒಂದು ನಮ್ಮನೆ ಗಂಟೆ ಕೂಲಿ ಕಡಿಮೆ ಅಂತೇಳಿ ಅವ್ರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ. ಬರೀ ಈ ಕಲ್ಲು ಜಾಸ್ತಿ ಇದ್ದೆಲ್ಲ ಏನು ಕೆಲಸ ಮಾಡಕ್ಕೆ ಆಗ್ತಿಲ್ಲ, ಮಾಡ್ಲಿಕ್ಕೆ ಆಗಲ್ಲ. ಆವಾಗ ನೀವು ಮೆಜರ್ಮೆಂಟ್ ಕೇಳ್ತೀರಿ, ಮೆಜರ್ಮೆಂಟ್ ಕೇಳ್ತು ಅಲ್ಲಿ ಲಾಸ್ಟ್ ವಾರದ ಇದ್ಮೇಲೆ ನಿಮ್ಗೆ ಇಷ್ಟ ಬಂದಿತ್ತು ಬಂದಿಟ್ಟು ಸರಿ ಇದೆ ನೀವು ಹೇಳೋದು. ಮೆಜರ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಈಗ ಸಭೆ ಇರೋದೇ ಅದಕ್ಕಾಗಿ, ಅಲ್ಲಿ ಅಷ್ಟು ಕ್ಯೂಬಿಕ್ ಮೀಟರ್ ಕೆಲಸ ಆಗಿದೆ. ಈಗ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಧ್ಯಕ್ಷರು ನಾನು ಅದನ್ನ ಪೇಮೆಂಟ್ ಮಾಡಿರ್ತೀವಿ, ನಾವು ಲೈಬಲ್ ಆಗ್ತೀವಿ. ಆ ವಿಷಯದಲ್ಲಿ ನಾವು ರಾಜಿ ಆಗ್ಲಿಕ್ಕೆ ಬರಲ್ಲ. ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಸ್ವಲ್ಪ ಈ ಮಳೆಗಾಲ ಹೋಗಿ ಸ್ವಲ್ಪ ದಿನದೊಳಗೆ ಹದ ಇರುವಾಗಲೇ ಮಾಡಿದ್ರೆ ಅದು ತುಂಬಾ ಸುಲಭ. ಈಗ ಅಗಿರಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಆಗ್ಲಿಕ್ಕೆ ಆಗಲ್ಲ, ಈಗ ಫುಲ್ ಗಟ್ಟಿಯಾಗಿರುತ್ತೆ. ಹಾಗಾಗಿ ಆ ವಿಷಯದಲ್ಲಿ ನಾವು ನಮ್ಮ ಲೋಕಲ್ ಕಂಡೀಷನ್ಗೆ ತಕ್ಕಂತೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಆ ರೀತಿ ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಸಾಧ್ಯತೆ ಇದೆ. 370 ಈಗ ನಮ್ಗೆ ಹೊರಗಡೆ ಕೂಲಿ ನಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ನಾವು ಯಾವ ಪ್ರಮಾಣದಲ್ಲಿ 400 ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು 50 ರೂಪಾಯಿ ಜಾಸ್ತಿ ಆಗ್ತದೆ ಹೊರಗಡೆ. ಹಾಗಾಗಿ ನಾಗಾಲೋಟ ಅನ್ನೋದಿದೆಯಲ್ಲ, 2010ರಲ್ಲಿ 84 ರೂಪಾಯಿ ಇತ್ತು. 2010ರಲ್ಲಿ 84 ಇದ್ದು 98 ಆಯ್ತು, 120 ಆಯ್ತು, 168 ಆಯ್ತು, ಈಗ 370 ರೂಪಾಯಿ ಬಂದಿದೆ. ಈಗ ಏಪ್ರಿಲ್ ಮೋಸ್ಟ್ಲಿ 400 ರೂಪಾಯಿ ಬಂದ್ರೆ ಆಶ್ಚರ್ಯ ಇಲ್ಲ, ಹೋಗುತ್ತೆ. ಅಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕದ ಪ್ರಕಾರ ಏರಿಕೆ ಆಗುತ್ತೆ. ಅದ್ರಲ್ಲಿ ಯಾವುದು ನಮ್ಮ ರಿಕ್ವೆಸ್ಟ್ಗಳು ಏನು ಇರಲ್ಲ, ಅದು ಇಂಡೆಕ್ಸ್ ಮೇಲೆ ಜಾಸ್ತಿ ಆಗುವಂಥದ್ದು. ತಮಗೆ ಏನು ಮೆಜರ್ಮೆಂಟ್ ಮಾಡೋದು ಕಷ್ಟ ಇದೆ ಅಂತ ಹೇಳುವಂಥ ವಿಷಯವನ್ನ ಅಲ್ಲಿ ನಡವಳಿಕೆಯಲ್ಲಿ ತಗೊಳ್ಳಿ, ಅದನ್ನು ಕೂಡ
ಅಭಿಪ್ರಾಯವನ್ನ ಮುಂದೆ ಸರ್ಕಾರಕ್ಕೆ ಕಳಿಸುವಂತ ಈಗ ವ್ಯವಸ್ಥೆಯನ್ನು measurement ಮಾಡ್ತೀವಿ. ಕಡಿಮೆ ಕೊಡ್ಬೇಕಂತ ಹೇಳ್ತಾರೆ ಇದನ್ನ ನೀವು. ಮಾಡಿ ಎಲ್ಲ ಆರ್ಟ್ಸ್ ರೇಟ್ ಕೊಟ್ಟಾಗ ಮೆಜರ್ಮೆಂಟ್ ಬರುತ್ತೆ. ಆಮೇಲೆ 65% 40 ವರ್ಷ ಮೇಲ್ಪಟ್ಟವರಿಗೆ ಕೆಲಸ ಮಾಡ್ತೀರಾ, ಅವ್ರು ಅರ್ಧವರೆ ಕೆಲಸ ಮಾಡಿದ್ರೆ ಸಾಕಾಗುತ್ತೆ. ಅವ್ರು ಬರೋದ್ ಪೂರ್ತಿ ಅವರೇ ಬರೋದವ್ರೆ ಬರೋದ್ ಪೂರ್ತಿ ಅವರೇ ಮನೆಯಲ್ಲಿ ಒಬ್ಬ ಗಂಡಸರು ಹೆಂಗಸರಿದ್ರೆ ಗಂಡಸರು ಈ ಕೆಲಸಕ್ಕೆ ಬರೋದಿಲ್ಲ, ಹೆಂಗಸರು ಮಾತ್ರ ಬರೋದು. ಅಲ್ಲಿ ಅವಾಗ ಅದು ಬರೋ ಮ್ಯಾನೇಜ್ ಆಗುತ್ತೆ. ಯಾಕಂದ್ರೆ 50% ಕೆಲಸ ಮಾಡಿದ್ರೆ ಅವ್ರಿಗೆ ಸಂಪೂರ್ಣ ಕೂಲಿ ಕೊಡ್ಬೇಕಂತಿದೆ. ಹಾಗಾಗಿ ಅದನ್ನೆಲ್ಲ ಮ್ಯಾನೇಜ್ ಮಾಡಿನೇ ನಾನು ಹೇಳ್ತೀನಿ 40 ವರ್ಷದ ಮೇಲೆ ಜಾಸ್ತಿ ಕೆಲಸ ಮಾಡಿ ಅವಾಗ ಜೊತೆಗೆ ಬಂದವ ನಾವು 35 ವರ್ಷ ಅವ್ನು ಕಡಿಮೆ ಮಾಡ್ತಾರೆ, ನಾನು ಯಾಕೆ ಜಾಸ್ತಿ ಮಾಡ್ಬೇಕು ಅದರಲ್ಲೂ ಮತ್ತೆ ಬರ್ತದೆ. ಅವ್ರಿಗೆ ಇಡೀ ಸಂಬಳ ಲೆಕ್ಕ ಹಾಕಿದ್ದೆ, ಅವರು ಅರ್ಧ ಕೊಡ್ತೀವಿ. ಅಲ್ಲ ಅರ್ಧ ಲೆಕ್ಕ ಅಂತ ಅವ್ರಿಗೆ ಕೊಟ್ಟಿರ್ತೀರಿ. ಫಸ್ಟ್ ಇದು ಬಂದವರಿಗೆ ಈಗ 35 ವರ್ಷ ಹಿಂಗ್ ಬಂದವರಿಗೆ ಇಡೀ ಲೆಕ್ಕ ಅವಾಗ ಆಗಲ್ಲ. ಆಗಲ್ಲ, ಅವ್ರಿಗೆ ಒಂದು ಕೆಲಸ ಮಾಡಕ್ಕಾಗಲ್ಲ, ಅವಾಗ ಕಷ್ಟ ಆಗುತ್ತೆ. 60 ವರ್ಷದ ಮೇಲೆ 50% ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಷ್ಟು ಮಾಡಿದ್ರೆ ಸಾಕು ಕೆಲಸ ಅಂತ. ಹಂಗಂತ ಎಲ್ಲರಿಗೂ ಅದನ್ನೇ ಕೊಡಕ್ಕಾಗಲ್ಲ, ಅದೇ ಮಾನದಂಡ ಕೊಡ್ಲಿಕ್ಕೆ ಬರಲ್ಲ. ಅದು ಏನಿದೆ ಅಷ್ಟು ಮಾಡಲೇಬೇಕಾಗುತ್ತೆ. ಈಗ ಮಳೆಗಾಲ ಟೈಮ್ ಆದ್ರೆ ಈ ಗುಂಡಿ ಕೆಲಸ ತುಂಬಾ ಕಷ್ಟ ಇದೆ ಈಗೆಲ್ಲ GPS 2 ಟೈಮ್ ಮಾಡಿದರೆ ಸ್ವಲ್ಪ ಟೈಮ್ ಉಳಿಸೋಕ್ಕಾಗುತ್ತೆ. ಇಲ್ಲಾಂದ್ರೆ ನೀವು ಬೇಗ 1 ಗಂಟೆ ಕೆಲಸ ಮಾಡೋರು ಇದ್ದಾರೆ, 1 ಗಂಟೆಯಲ್ಲಿ ಮಾಡಿ ಅವ್ರು ಬೇರೆ ಕೆಲಸ ಮಾಡ್ಕೊಂಡವರು ಮಾಡ್ತಾ ಇದ್ದಾರೆ. ಈಗ ಏನಂದ್ರೆ ಸ್ವಲ್ಪ GPS ಪ್ರಾಬ್ಲಮ್ ಇರೋದ್ರಿಂದ ಇನ್ನು ಮೇಲೆ ಇರಲೇಬೇಕಾಗುತ್ತೆ, ಕೆಲಸ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ 125 ದಿನಾನೂ ಬರುತ್ತೆ, ಅದಕ್ಕೆ ಟೈಮಿಂಗ್ಸು ಬರುತ್ತೆ. ಆಮೇಲೆ ಏನು ಇದು ಫೇಸ್ ತಗೊಂಡು ಪೇಮೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಇನ್ನೂ ಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ, ಸ್ಯಾಲರಿನೂ ಜಾಸ್ತಿ ಆಗ್ಬೋದು. ನಿಮ್ದು ಸಂಬಳ ಬೆಳಿಗ್ಗೆ ಸಂಜೆವರೆಗೆ 2 ಸಾಲಿ ಕೂಡ ಕಾಯ್ತಿರ್ತದೆ. ಅವ್ರಿಗೇನು ಬೇರೆ ಮನೆ ಕೆಲಸ ಇದೆ. ಏನಾಗುತ್ತೆ ಅಂದ್ರೆ ನಾವು ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಈ ಕೆಲಸ 1 ಕ್ಯೂಬಿಕ್ ಮೀಟರ್ ಕೆಲಸ ನಾವು ಮಾಡಲ್ಲ, ಇನ್ನೂ ಜಾಸ್ತಿ ಮಾಡಿ ಬಂದಿರ್ತೀವಿ. ಅಲ್ಲಿ 600 ರೂಪಾಯಿ ತಗೊಳ್ತೀವಿ ಕೆಲಸ. ಆದರೆ ನೀವು ಬಿಡುವಿನ ಸಮಯದಲ್ಲಿ ಮಾಡ್ಲಿಕ್ಕೆ ಕೆಲಸ ಅಷ್ಟೇ ಇದು, ಎಲ್ಲ ಟೈಮ್ ಮಾಡಲ್ಲ. ಈಗ ನೆಕ್ಸ್ಟ್ ಏನು ಸ್ಕೀಮನ್ನು ಬದಲಾವಣೆ ಮಾಡ್ತಾರೆ, ಅಲ್ಲಿ 60 ದಿನ ರಜಾ ಕೊಡ್ಲಿಕ್ಕೆ ಕೂಡ ಪ್ಲಾನ್ ಮಾಡಿದ್ದಾರೆ. ಏನು ಈ ನಾಟಿ ಸೀಸನ್ ಆ ಟೈಮಲ್ಲಿ ರಜಾನೂ ಕೂಡ ಅಲ್ಲಿ ಅಲರ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ನಿಮ್ಮ ಕೆಲಸನೇ ಕೊಡಲ್ಲ. ಆ ಕೆಲಸ ಇರುವಾಗ ಇನ್ನು ಮಿಕ್ಕಿದ ಸಮಯದಲ್ಲಿ ಏನು ಬಿಡುವು ಇರುತ್ತೆ, ಅವಾಗ ಕೆಲಸ ಮಾಡಿ ನೀವು ಪೇಮೆಂಟಿಗೆ ಒಂದು ವಾರದೊಳಗೆ ಹಾಕ್ಬೇಕಂತ ನಾವು 1 ವಾರದೊಳಗೆ ಮಾಡ್ತಾರೆ. ಮತ್ತೆ ಅದಕ್ಕೆ ಏರಿಯಾನು ಕೂಡ ಎಲ್ಲ ಮೆಜರ್ಮೆಂಟ್ ಕೂಡ ಎಲ್ಲ ಆನ್ಲೈನಲ್ಲಿ ಮಾಡಲಿಕ್ಕೆ ಈ ವಿಷಯ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಅದನ್ನ ಬದಲಾವಣೆ ಮತ್ತೆ ಕಳಿಸ್ತೀವಿ. ಈ ಒಂದು ಸಭೆಗೆ ಮಹಿಳೆಯರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಆರ್ಥಿಕ ಶಿಸ್ತನ್ನ ಅತ್ಯಂತ ವ್ಯವಸ್ಥಿತವಾಗಿ ಕಾಪಾಡತಕ್ಕಂಥದ್ದು ಮಹಿಳೆಯರೇ ಆಗಿದ್ದಾರೆ. ನಮ್ಮ ಲೋಕಲಿ ಕರ್ನಾಟಕ ಬ್ಯಾಂಕ್ ಶಾಖೆ ಒಂದು ಪ್ರಾರಂಭ ಆಗಿದೆ. ನಾವೆಲ್ಲರೂ ಕೂಡ ಒಂದೊಂದು ಖಾತೆಯನ್ನು ಕೂಡ ಅಲ್ಲಿ ತೆರಿಬೇಕು ಹಾಗೂ ಒಂದು ಆರ್ಥಿಕ ಶಿಸ್ತನ್ನ ಉಳಿಸಿಕೊಡಬೇಕಾಗಿ ಒಂದು ಇರಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ನಮ್ಮ ಸ್ಥಳೀಯ ಕರ್ನಾಟಕ ಬ್ಯಾಂಕಿನ ಶಾಖೆಯ ವ್ಯವಸ್ಥಾಪಕರಾದ ಶ್ಯಾಮ್ ಕಿಶೋರ್ ಸರ್ ಅವರು 2 ನಿಮಿಷ ಮಾತನಾಡಬೇಕು. ನಾ ಬಂದಂತ ವಿಷಯ ಏನಂತ ಹೇಳಿದ್ರೆ, ರಿಸರ್ವ್ ಬ್ಯಾಂಕ್ ವತಿಯಿಂದ ಹಣಕಾಸು ಸುರಕ್ಷತಾ ಪ್ರಸ್ತಾವ ಅಂತ ಹೇಳಿ ಶುರುವಾಗಿದೆ, ಫಿನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತ ಹೇಳಿ. ಇದರ ಇದೇನಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಬ್ಯಾಂಕಿಂದ ಎಲ್ಲ ಕಾಲ್ ಬರ್ತಿರ್ಬೋದು, KYC ಅಪ್ಡೇಟ್ ಮಾಡಿ ಅಂತ ಹೇಳಿ. KYC ಅಪ್ಡೇಷನ್ ಏನಂತ ಹೇಳಿದ್ರೆ, ನಿಮ್ಮ ಇದನ್ನು ಅಡ್ರೆಸ್, ಮೊಬೈಲ್ ನಂಬರ್, ನಿಮ್ಮ ಇದನ್ನು ಬ್ಯಾಂಕ್ ಅಲ್ಲಿ ಹೋಗಿ ಅಪ್ಡೇಟ್ ಮಾಡೋದು ಅಷ್ಟೇ. ಅದು 2 ವರ್ಷಕ್ಕೊಮ್ಮೆ ನೀವು ಮಾಡಬೇಕಾಗ್ತದೆ ಬ್ಯಾಂಕಲ್ಲಿ ಹೋಗಿ. ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ KYC ಡಾಕ್ಯುಮೆಂಟ್ಸ್, ನಿಮ್ಮ ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಇಲ್ಲ ಅಡ್ರೆಸ್ ಏನಾದರೂ ಚೇಂಜಸ್ ಇದ್ದರೆ ನೀವು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳ ಬ್ಯಾಂಕಲ್ಲಿ ಚೇಂಜ್ ಮಾಡಬೇಕಾಗ್ತದೆ. ಇಲ್ಲ ಅಂದರೆ ನೀವು ನಿಮ್ಮ ಜಸ್ಟ್ ಒಂದು ಡಿಕ್ಲರೇಷನ್ ಅಂತ ಹೇಳಿರ್ತಾರೆ ಬ್ಯಾಂಕಲ್ಲಿ, ಅದನ್ನು ನೀವು ಕೊಟ್ಟು ಚೇಂಜಸ್ ಮಾಡ್ಕೋಬಹುದು KYC. ಇನ್ನೊಂದಂತ ಅಂದ್ರೆ, ಬ್ಯಾಂಕ್ ಯಾವತ್ತೂ KYC ಅಪ್ಡೇಷನ್ಗೆ ನಿಮಗೆ ಲಿಂಕ್ ಕಳಿಸೋದಿಲ್ಲ. ಈಗ ಯಾರಾದ್ರೂ ಒಬ್ರು ಕಾಲ್ ಮಾಡಿ ನಿಮಗೆ KYC ಅಪ್ಡೇಷನ್ ಪೆಂಡಿಂಗ್ ಇದೆ, ನಾನೊಂದು ಲಿಂಕ್ ಕಳಿಸ್ತೇನೆ, ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ KYC ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಂತ ಲಿಂಕ್ಸ್ ಯಾವತ್ತೂ ಕ್ಲಿಕ್ ಮಾಡಿ ಕೊಡಬೇಕು. ಬ್ಯಾಂಕ್ ಯಾವತ್ತೂ ಕಾಲ್ ಮಾಡಿ ನೀವು ಇದು ಮಾಡಿ ಅಂತ ಹೇಳೋದಿಲ್ಲ, ಲಿಂಕ್ ಕಳಿಸಿದ್ದೇನೆ ಮಾಡಿ ಅಂತ ಹೇಳೋದಿಲ್ಲ. ಮತ್ತೆ KYC ಅಪ್ಡೇಷನ್ಗೆ OTP ಬಂದಿದೆ, OTP ಹೇಳಿ ಅಂತ ಹೇಳಿದ್ರೆ ಯಾರು OTP ಕೇಳೋದಿಲ್ಲ ಬ್ಯಾಂಕ್ ಸೈಡಿಂದ. ಇನ್ನೊಂದು ಏನಂತ ಹೇಳಿದ್ರೆ, ನೀವು KYC ಅಪ್ಡೇಷನ್ ಬ್ರಾಂಚ್ ಖಾತೆಯಲ್ಲಿ ಇದು ಬ್ರಾಂಚ್ ಅಲ್ಲಿ ಹೋಗಿ ಮಾಡ್ಬೋದು. ಇನ್ನೊಂದು ಅಂದ್ರೆ ನೀವು ಆನ್ಲೈನ್ ಮುಖಾಂತರವೂ ಮಾಡ್ಬೋದು. ಮತ್ತೊಂದು ಅಂತಂದ್ರೆ, ಈಗ ಲೇಟೆಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದ್ದು ಮನಿ ಮೋಲ್ ಅಕೌಂಟ್ಸ್ ಅಂತ ಹೇಳಿ ಶುರುವಾಗಿದೆ. ಮನಿ ಮೋಲ್ ಅಕೌಂಟ್ಸ್ ಅಂತ ಹೇಳಿದ್ರೆ,
ಇದು ತಪ್ಪಾದ ಹಣವನ್ನು ಅವರ ಅಕೌಂಟ್ ಇದು ಮಾಡೋದು, ಅಕೌಂಟಿಂದ ಕಳಿಸೋದು. ಈಗ ಯಾರಾದರೂ ಒಬ್ಬರು ಅಂತ ಬಂದು ನಾನು ನಿಮಗೆ 500 ಕ್ಯಾಶ್ ಕೊಡ್ತೀನಿ, ಕ್ಯಾಶ್ ಕೊಡಿ, ನಾನು ನಿಮಗೆ ಗೂಗಲ್ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ಅಂತ ಅನ್ನೋನ್ ಪರ್ಸನ್ ಅಂದರೆ ಯಾವತ್ತೂ ಹಣ ಗೂಗಲ್ ಪೇ ಆ ಥರ ಅಕೌಂಟ್ಗೆ ತಗೋಬೇಡಿ. ಯಾಕಂದರೆ ಅದು ಮನಿ ಮೂಲ ಅಕೌಂಟ್ ಆಗಿರ್ಬೋದು. ಆದ್ದರಿಂದ ನಿಮಗೆ ನಾಳೆ ಏನಾದರೂ ತೊಂದರೆ ಬರ್ಬೋದು. ಏನಾದರೂ ಡೌಟ್ಸ್ ಇದೆಯಾ? KYC ಬಗ್ಗೆ ಏನಾದರೂ ಅರ್ಥ ಆಯ್ತಾ ಹೇಳಿದ್ರೆ? ಫಸ್ಟ್ ಟೈಮ್ ಇರ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಬ್ಯಾಂಕ್ ವೆಬ್ಸೈಟ್ ಅಲ್ಲಿ ನೀವು ಮಾಡ್ಬೋದು. ಕರ್ನಾಟಕ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿ. ಇನ್ನೊಂದು ಇಲ್ಲೇ ಬ್ರಾಂಚ್ ಇದೆ, ನಿಮ್ಮ ಊರಲ್ಲೇ ಬ್ರಾಂಚ್ ಓಪನ್ ಆಗಿದೆ. ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಣಗೂರು ಗ್ರಾಮ ಪಂಚಾಯತಿಗೆ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಹೊಸದು ಓಪನ್ ಆಗಿದೆ, ಬ್ಯಾಂಕ್ ಇಲ್ಲ ಇಲ್ಲಿ. ಅಗಲಾಗಲೇ ಒಂದೊಂದು ರಾತ್ರಿ ಮೆಸೇಜ್ಗಳು ಬರ್ತವೆ, ಇದಕ್ಕೊಂದು ಲಿಂಕ್ ಕಳಿಸಿದ್ದೇನೆ, ಇಷ್ಟು ಕಳಿಸಿ ಅಂತೇಳಿ ಯಾವುದೋ ಒಂದು ಓಕೆ ಮಾಡೋದು. ಆ ಮೂಲಕ ಕಷ್ಟಪಟ್ಟು ಜೋಡಿಸಿಟ್ಟಿರುವ ಹಣ ಎಲ್ಲ ಯಾರ್ದು ಪಾಲಾಗುವಂಥದ್ದು. ಆಮೇಲೆ ಅದನ್ನ ರಿಸರ್ವ್ ಮತ್ತೆ ವಾಪಸ್ ತಗೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ಬೇಕಾದಂತ ಸಂದರ್ಭ. ಅಂತ ಯಾವುದೇ ಲಿಂಕ್ಗಳನ್ನ ಕ್ಲಿಕ್ ಮಾಡಬೇಡಿ, ಯಾವುದೇ OTP-ಗಳನ್ನ ಶೇರ್ ಮಾಡಬೇಡಿ ಅನ್ನುವಂಥದ್ದು ಅವರ ಆಶಯ ಆಗಿದೆ. ತಾವು ಅದನ್ನ ಫಾಲೋ ಮಾಡ್ತೀರಿ ಗೊತ್ತಿದೆ. ಆಮೇಲೆ ಸ್ಥಳೀಯವಾಗಿ ಕರ್ನಾಟಕ ಬ್ಯಾಂಕ್ ಆಗಿದೆ ನೊಣಗೂರಿನಲ್ಲಿ ಒಂದು ಸುವಿಧಾ. ಅದು ನೀವೀಗ ಏನು ಮಹಿಳೆಯರು ಒಬ್ಬ ಕಷ್ಟಪಟ್ಟು ಅವರು ಗಳಿಸಿರುವ ಹಣವನ್ನ ಕೂಡಿ ಇಡದೆ ಕರೆಂಟ್ ಸುಳ್ಳಿಗೆ ಅಲ್ಲಿ ಇಲ್ಲೆಲ್ಲ ಹೋಗ್ತಾರೆ ಸರ್, ಡೆಪಾಸಿಟ್ ಮಾಡಿ. ದಯಮಾಡಿ ನಿಮ್ಮ ಮನೆ ಬಾಗಿಲಲ್ಲೇ ಇದೆ, ಡೆಪಾಸಿಟ್ ಮಾಡಿ. ಬ್ಯಾಂಕ್ ಕೂಡ ಅಭಿವೃದ್ಧಿ ಆಗಲಿ, ತಾವು ಕೂಡ ಸೇಫ್ ಆಗಿ ಮನಿಯನ್ನ ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಇದೆ. ಒಂದು ಅಕೌಂಟ್ ಅಂತೂ ಮಾಡಿ. ಸ್ಥಳೀಯವಾಗಿ ಒಂದು ಅಕೌಂಟ್ ಇದೆ, ತುಂಬಾ ಕಡಿಮೆ ಆಗಿದೆ ಅವರು ಪ್ರೋಗ್ರೆಸ್. ಒಂದು ಅಕೌಂಟ್ ಕೂಡ ಆಗಿದೆ. ಆಧರಿಸಿ ಸಾಲವನ್ನು ಕೊಡ್ತಾರೆ ಬಿಡಿ. ಅಕೌಂಟ್ ಅನ್ನ ಫಸ್ಟ್ ಮಾಡಿಸಿ. ಎಲ್ಲರೂ ಕೂಡ ಒಂದು ಸ್ಥಳೀಯ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಅನ್ನ ತೆರೆಯಿರಿ ಅಂತ ನಾನು ವಿನಂತಿ ಮಾಡ್ತೇನೆ. ಓಕೆ, ಅವರಿಗೆ ಅಲ್ಲಿ ಕಸ್ಟಮರ್ಸ್ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ರಾಮಕಿಶೋರ್ ಸರ್ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ದೈನಂದಿನ ಜೀವನದಲ್ಲಿ ನಾವು ಸೌದೆ ಒಲೆಯನ್ನ ಬಹಳ ಈಗ ಕಡಿಮೆ ಮಾಡಿದ್ದೀವಿ. ಹೆಚ್ಚಾಗಿ ಈಗ ಸ್ಮೋಕ್ಲೆಸ್ ಒಂದು ಒಲೆಗಳನ್ನೇ ನಾವು ಬಳಸ್ತಾ ಇರುವಂತದ್ದು. ಎಲ್ಲರೂ ಕೂಡ ಗ್ಯಾಸ್ಗೆ ನಾವು ಅವಲಂಬನೆ ಆಗಿದ್ದೇವೆ. ಆ ಗ್ಯಾಸ್ ಅನ್ನ ಬಳಸೋದಕ್ಕೆ ನಾವು ಎಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕಾಗಿದೆ ಅನ್ನೋದನ್ನು ಕೂಡ ಒಂದು ತಿಳಿಸ್ತಕ್ಕಂಥ ಒಂದು ವಿಷಯ ಇದೆ. ಮತ್ತು ಇಂಡಿಯನ್ ಗ್ಯಾಸ್ ಕಡೆಯಿಂದ ಒಬ್ರು ಬಂದಿದ್ದಾರೆ. ಒಂದು 2 ನಿಮಿಷ ನಾವು ಆ ವಿಷಯಗಳನ್ನು ಸಾಮಾಜಿಕ ಪರಿಶೋಧನಾ ವಿಧಾನಸಭೆಗೆ ನಮ್ಮ ಉಪಾಧ್ಯಕ್ಷರು ಸದಸ್ಯರಾಗಿದ್ದರು ಶ್ರೀ ಅರುಣ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವ ಸ್ವಾಗತ ಕೊಡ್ತೇನೆ. ಗ್ಯಾಸ್ ಇರ್ತದೆ. ಇಂದಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಮನೆ ಕ್ಷೇತ್ರ ವಿಧಾನಾಧಿಕಾರಿಗಳು ಸಭೆಯನ್ನು ಉದ್ದೇಶಿಸಿ ಒಂದು 2 ಮಾತನಾಡಬೇಕಾಗಿತ್ತು. ಎಲ್ಲ
ನಿರ್ವಹಿಸುವುದರ ಬಗ್ಗೆ ತಿಳಿಸಿರ್ತಾರೆ. ಹಾಗೆ ಅಕೌಂಟನ್ನು ಸಹ ಚೆನ್ನಾಗಿ ಫೈಲ್ಗಳನ್ನು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಇದು ಜನರು ತೊಡಗಿಸುವುದಕ್ಕೆ ಮೇಲೆ ಪಂಚಾಯಿತಿಯಲ್ಲಿ ಆಸ್ತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಇದು ಇಲ್ಲಿ ಈ ದೇಶದ ಬೇರೆ ಬೇರೆ ಹವಾಮಾನ ಮತ್ತು ಭೌಗೋಳಿಕ ಹಿನ್ನೆಲೆ ಮೇಲೆ ಜನರು ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಎನರ್ಜಿ ಕಾರ್ಯಕ್ರಮ ಪ್ರಾರಂಭದ ದಿನ ನೆನಪಾಗುತ್ತೆ. ಫಸ್ಟ್ ಮೀಟಿಂಗ್ ನಾನೇ ತಿರುಗಲಿಂದ ಅಟೆಂಡ್ ಮಾಡಿದ್ದೆ, ಅವತ್ತು ಈಗಲೂ ಇರಲಿಲ್ಲ. ಶಿವಮೊಗ್ಗದಲ್ಲಿ ಫಸ್ಟ್ ಪ್ರಾರಂಭ ಆದ ಜಿಲ್ಲಾ ಪಂಚಾಯತಿ ಅಲ್ಲಿ ಇಲ್ಲಿವರೆಗೆ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ಮುಂದೆನೂ ಬದಲಾವಣೆ ಕಾಣ್ತಾ ಇದೆ. ಚೆನ್ನಾಗಿ ಒಂದು ಒಳ್ಳೆ ಕಾರ್ಯಕ್ರಮ. ಆದರೆ ಹೆಚ್ಚು ಇಲ್ಲಿ ಬಹುಶಃ ಮಲೆನಾಡಲ್ಲಿ ಕೂಲಿನೇ ಬೇಕು, ಕೂಲಿ ಸಿಗದೇ ಇಲ್ಲ ಅನ್ನೋಂಥ ಒಂದು ವಾತಾವರಣ ಇರತಕ್ಕಂತಹ ಪ್ರದೇಶ ರಾಜ್ಯಗಳಿಗೆ ಹೋಲಿಸ್ತಾರೆ. ಈ ಭಾಗದಲ್ಲಿ ಮಲೆನಾಡು, ಸಾಗರ, ಹೊಸನಗರ, ಕೊಪ್ಪ, ಈ ಭಾಗಗಳಲ್ಲಿ ಇದರ ಬಳಸಿಕೊಳ್ಳೋದು ಸಾಕಷ್ಟು ಇದಾಗ್ತಾ ಹೋಗುತ್ತೆ. ಅದರಲ್ಲಿ ಮ್ಯಾಚಿಂಗ್ ಗ್ರಾಂಟ್ ಇರೋದ್ರಿಂದ ಏನೇ ಆದರೂ ಕಾರ್ಯಕ್ರಮನ ಚೆನ್ನಾಗಿ ಬಳಸ್ಕೊಳ್ಳೋದ್ರಲ್ಲಿ ಎಲ್ಲರ ಒಂದು ಅರಿವು ಭಾಳ ಮುಖ್ಯ. ಜನರಿಗೆ ಆಸಕ್ತಿ ಮತ್ತು ತೊಡಗಿಸ್ಕೊಳ್ಳೋದಕ್ಕೆ ಈಗಾಗಲೇ ಮಾತಾಡ್ತಾ ಹೇಳಿದರು. ಏನು ಕಷ್ಟ ಇದೆ ಅನ್ನೋದನ್ನು ಸಹ ಹೇಳಿದರು. ಎಲ್ಲರಿಗೂ ಸಹ ಪಂಚಾಯಿತಿಯ ಅವಧಿಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಎಲ್ಲರಿಗೂ ಸಹ ಗೌರವಪೂರ್ವಕವಾದ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಬ್ಯಾಂಕ್ನಲ್ಲೂ ಸಹ ಒಂದು ಮಾತು ಹೇಳಿದರು. ನಾನು ಯಾವುದೋ ಒಂದು ಸೈಬರ್ ಕ್ರೈಮ್ನ ಹೀಗೆ ಫ್ರಾಡ್, ಸಿಕ್ಕಾಪಟ್ಟೆ ಫ್ರಾಡ್ ಇದೆ. ಅದು ಹೆಚ್ಚಿದಂಗೆ ಅಕೌಂಟಿಂದ 1,50,000, 2 ಲಕ್ಷ ಹೀಗೆಲ್ಲ ಹೋಗ್ಬಿಡುತ್ತೆ. ಯಾವುದೋ ಅಕೌಂಟಿಗೆ ಎಲ್ಲಿಂದನೋ ಹೋಗಿರುತ್ತೆ. ಪೊಲೀಸ್ನವರು ಹುಡ್ಕೊಂಡು ಹೋದಾಗ ರಾಜಸ್ಥಾನ, ಉತ್ತರ ಪ್ರದೇಶದಲ್ಲ ಯಾರಿಗೂ ಗೊತ್ತೇ ಇರಲ್ಲ. ತರಕಾರಿ ಮಾಡ್ತಕ್ಕಂಥವ್ರು, ಈ ಥರ ಬೇರೆ ಬೇರೆ ಕೂಲಿ ಮಾಡೋದು ಅಥವಾ ವಯಸ್ಸಾದ ಮನೆಯಲ್ಲಿ ಅಜ್ಜ ಇದ್ದಿ ಅವರೊಂದು ಘಟನೆ ಹೇಳ್ತಿದ್ರು. ಮನೆಯಲ್ಲಿ ಹೀಗೆ ಹೋಗಿ ಕೇಳಿದಾಗ ಅವರು ಅಜ್ಜ ಇಲ್ಲ ನನ್ನ ಅಕೌಂಟಿಗೆ ಕೊನೆಗೆ ಅವ್ರ ಮನೆಯವ್ರ ಒಳಗಡೆಯಿಂದ ಬಂದರೆ, ಇಲ್ಲ ನಿಮ್ಗೆ ಅವತ್ತು ಯಾರು 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ನೀವೇ ಅವರಿಗೆ ATM ಕಾರ್ಡು ನಿಮ್ಮ ಹೆಸರಲ್ಲಿ ಸೈನ್ ಮಾಡಿಸ್ಕೊಡ್ತಿದ್ರು ಅಂತ. ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಏನಂದ್ರೆ ನಿಮ್ಗೆ ಏನೋ ಲೋನ್ ಮಾಡಿಸ್ತೀವಿ, ಅರ್ಜೆಂಟ್ 5,000 ಬೇಕಲ್ಲ, 5,000 ಹಾಕಿಸಿ. ಎಲ್ಲಿ ಲಿಟ್ರಸಿ ಇರಲ್ಲ ಆ ಭಾಗಗಳಲ್ಲಿ ಆ ಥರ ಬಳಕೆನೂ ಆಗೋದ್ರಿಂದ ಈ ಅಮೌಂಟನ್ನ ಇಲ್ಲಿಂದ ಏನು ಮಾಡ್ತಾರೆ, ಆ ಥರ ಬೇರೆ ಬೇರೆಯವರಿಗೆ ಡೈವರ್ಟ್ ಮಾಡ್ತಾರೆ ಅಂತ ಹೇಳಿ. ಅದು ಒಟ್ಟಾರೆ ಮೊಬೈಲ್ ಬಳಕೆ ಒಂದೇ ಅಲ್ಲ, ನಮಗೆ ಶಿಕ್ಷಣ ಕೊಡಲಿಕ್ಕೂ ಸಾಕಷ್ಟು ಕಷ್ಟ ಕೊಡ್ತಾ ಇದೆ ಮೊಬೈಲ್ ಬಳಕೆ. ಮಕ್ಕಳಲ್ಲಿ ಆ ಏಜಲ್ಲಿ 9, 10, 11, 12 ಫಸ್ಟ್ ಇಯರ್ ಡಿಗ್ರಿಗಳಿಗೆ ವಿಪರೀತ ಗ್ರಾಮಗಳನ್ನ ಬಳಸ್ಕೊಳ್ತಾರೆ ಮಕ್ಕಳು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಹೀಗೆ ಹೋಗಿ ಕೇಸಲ್ಲಿ ಇನ್ಸ್ಪೆಕ್ಟ್ರು ಭಾಳ ಇದ್ರಲ್ಲಿ ಹೇಳಿದ್ರು ಸ್ಕೂಲಾಗ, ಇಲ್ಲ ನೀವು ಆ್ಯಂಡ್ರಾಯ್ಡ್ ಸೆಟ್ ಅಲ್ಲ ಅಂದರು. ಆಮೇಲೆ ಅಲ್ಲ ಸರ್ ಹೆಂಗೆ ಸರ್ ಅಂದರೆ, ಇಲ್ಲ ನೀವು ಮತ್ತು ಯಾವ್ದು ಸೇಫ್ ಅಂದರೆ ಐಫೋನೆಲ್ಲ ತೊಗೊಳಕ್ಕೆ ಆಗಲ್ಲ, ಇರೋದ್ರಲ್ಲಿ ಅದು ಸೇಫ್ ಅನ್ನೋ ಥರದಲ್ಲಿ. ನಾವೀಗ ಎಲ್ಲದನ್ನು ಡಿಪೆಂಡೆನ್ಸ್ ಇದೆ. ನಾವೀಗ ಪವರ್ ಮೇಲೆ, ಕರೆಂಟಿನ ಮೇಲೆ ಡಿಪೆಂಡ್ ಆಗಿದ್ದೀವಿ, ಫೋನ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಡ್ರೈವಿಂಗು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದರಲ್ಲೆಲ್ಲ ಏನು ಇಲ್ಲೇ ಹೋಗೋದಂತ ಅಂತ ಹೇಳ್ತೀವಿ, ತಲೆ ಹೆಲ್ಮೆಟ್ ಹಾಕಿ ಇರಲ್ಲ. ಇಂಥದ್ದೆಲ್ಲ ಸಣ್ಣ ಸಣ್ಣ ವಿಷಯಗಳಂತ ಅನ್ಸ್ಬೋದು. ಮೊನ್ನೆ ನಮ್ಮಲ್ಲೇ ಇಲ್ಲೇ ಒಬ್ಬ ಬ್ರೈನ್ ಡೆಡ್ ಆಯ್ತು, ಹೆಲ್ಮೆಟ್ ಒಂದೇ ಕುಟುಂಬದ 3 ಜನ ಬೈಕಲ್ಲಿ ಹೋಗುವ, ಎಷ್ಟೊಂದು 20 ಕಿಲೋಮೀಟರ್ ಸ್ಪೀಡ್ನಾಗಿತ್ತು, ಅಕ್ಷರದಾಸ ಅಡಿಗೆ ಮಾಡೋದು. ಹಾಗೆ ಈ ಸಣ್ಣ ಸಣ್ಣ ವಿಷಯಗಳಾದರೂ ಹೆಚ್ಚು ಅದಕ್ಕೆ ಇಂಪಾರ್ಟೆನ್ಸ್ ಅನ್ನು ಸಹ ಕೊಡಬೇಕಾಗತ್ತೆ. ಇವತ್ತು ಅವರು ಮಾತಾಡಿದ್ರಿಂದ ನನಗೆ ನೆನಪಾಗಿದೆ, ಈ ಅವಕಾಶ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ದೀನಿ. ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ಸಭೆಯನ್ನು ಉದ್ದೇಶಿಸಿ ಈ ಒಂದು ಸಾಮಾಜಿಕ ಪರಿಷತ್ತಿನ ಗ್ರಾಮ ಸಭೆ ಯಶಸ್ವಿಯಾಗಿರುವುದರ ಕುರಿತು ಮಾತನಾಡುತ್ತಿರುವಂತಹ ಹಾಗೂ ರಸ್ತೆ ಸುರಕ್ಷತೆ ಮತ್ತು
ಆರ್ಥಿಕವಾಗಿ ನಾವು ಸುರಕ್ಷಿತವಾಗಿ ಯಾವ ರೀತಿ ಇರಬೇಕು ಅನ್ನೋ ವಿಷಯಗಳನ್ನ ನಮಗೆ ತಿಳಿಸಿರ್ತಕ್ಕಂತಹ ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಗೊಳಿಸಿಕೊಂಡಿರುವ ನಮ್ಮ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಗಿರಿರಾಜ್ ಸರ್ ಅವರಿಗೆ ನಮ್ಮ ನಡುಗೂರು ಗ್ರಾಮ ಪಂಚಾಯತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.